ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ 14ನೇ ಅಧ್ಯಾಯ. ಲಚ್ಚಣ್ಣನ ಮುಂದಿನ ಭವಿಷ್ಯವು ಮೆಟ್ರಿಕ್ಕಿನ ಕಡೆಗೆ ಸಾಗಬೇಕು. ಇನ್ನೂ 3 ವರ್ಷಗಳ ಉದ್ಯಮವದು. ಗೆಳೆಯರ ಬೆಂಬಲದಿಂದ, ಕಮ್ತಿಯವರ ಕಾಫಿ ಹೋಟೆಲಿನ ಸವಿಯಿಂದ, ಆಟ ವಿನೋದಗಳಿಂದ ಹೇಗೋ ಈ ಯಾತ್ರೆಯನ್ನು ಸಾಗಿಸಬಹುದೆಂದು ಅವನು ನಿರ್ಧರಿಸಿದನು. ಆತನು ಈ ಬಾರಿಯ ರಜೆಯನ್ನು ತಂದೆಯ ಭೀತಿಯಿಂದ ತನ್ನೂರಿನಲ್ಲೇ ಕಳೆದನು. ನಡುವೆ ಅಜ್ಜನ ಮನೆಗೆ ಯಾತ್ರೆ ನಡೆಯುತ್ತಿತ್ತು. ಅಂತೂ ಹಿಂದಿನ ವರ್ಷದ ಅಜ್ಞಾತವಾಸ ನಡೆಯಲಿಲ್ಲ. ಆದರೂ ಸರಸ್ವತಿಯೊಬ್ಬಳು ಮಾಣಿಗೆ ಕುಂದಾಪುರ ಹಿಡಿಯುವ ಹಾಗೆ ಕಾಣೆ. ಅವನು ಮೈಯಲ್ಲಿ ಒಳ್ಳೆದಾಗಲಿಲ್ಲ. ಎತ್ತರವಾಗಿ ಹುಡುಗ ಉದ್ದವಾಗಿದ್ದಾನೆಯೇ ಹೊರತು ಉದ್ದವಾಗಿ ತೋರವಾಗಿಲ್ಲ ಎಂದು ಹೇಳುತ್ತಿದ್ದಳು. ಪಾಪ, ಎಷ್ಟೆಂದರೂ ಹೋಟೆಲಿನ ಅನ್ನವನ್ನು ತಿಂದು ಯಾರಾದರೂ ತೋರವಾಗಲು ಸಾಧ್ಯ ಉಂಟೆ ಎಂದು ಪಾರ್ವತಿಯು ಸಮಾಧಾನ ಹೇಳುತ್ತಿದ್ದಳು. ಪಾರ್ವತಿಯಂತೂ ಈಗ ಮುದುಕಿಯಂತೆಯೇ ಕಾಣಿಸುತ್ತಾಳೆ. ಎಲ್ಲಿಲ್ಲದ ಯೋಚನೆಗಳಿಂದ ಅವಳ ಕೂದಲು ನರೆತಿದೆ. ಮನೆಗೆ ಲಚ್ಚ ಬಂದರೆ ಮೊದಲಿನಂತೆಯೇ ಮಾತನಾಡಿಸುತ್ತಾಳೆ. ಆದರೆ ಈಗ ಲಚ್ಚನ ಪ್ರೇಮ ಎಲ್ಲರ ಕಡೆಯೂ ಉದಾಸೀನ ಭಾವದಿಂದಲೇ ಕೂಡಿಕೊಂಡಿದೆ. ಸತ್ಯಭಾಮೆಯು 2 ಮಕ್ಕಳ ತಾಯಿಯಾಗಿ ಇಬ್ಬರಿಂದಲೂ ದೂರವಿದ್ದು ಮನೆಯ ಕೆಲಸಗಳಲ್ಲಿ ನುಗ್ಗಾಗುತ್ತಿದ್ದಾಳೆ. ಐತಾಳರಿಗೂ ವಯಸ್ಸಾಯಿತು. ಪಾರ್ವತಿಯು ತುಂಬಾ ದಣಿದಳು. ಸರಸ್ವತಿಗೆ ಪ್ರಾಯ ಸಂದರೂ ಅವಳ ಚುರುಕುತನ ಕಡಿಮೆಯಾಗಿಲ್ಲ. ಮನೆಯೊಳಗೆ ಅವರವರು ಅವರವರಿಗೆ ಕುಡಿದ ಕೆಲಸ ಮಾಡುತ್ತಲೇ ಇರುತ್ತಾರೆ. ಆದರೂ ಎಳೆಯವಳಾದ ಸತ್ಯಭಾಮೆಯ ಮೇಲೆ ಬರಿಯ ಕೆಲಸಗಳೇ ಸಾಕಷ್ಟು ಹೊರೆಯಾಗಿವೆ. ಅಯ್ಯಪ್ಪ, ಎಂದಿಗೆ ಮುಗಿಯುತ್ತದೋ ಈ ಸಂಸಾರ ಎಂದು ಅವಳು ಅನ್ನತೊಡಗಿದ್ದಾಳೆ. ಜೀವಕ್ಕೆ ಗೆಲುವನ್ನು ಕೊಡುವ ಮಕ್ಕಳು ಸಮೀಪವಿಲ್ಲ. ಇದ್ದವರು ದೊಡ್ಡವರಾದರಲ್ಲ. ಏನೋ ಸುಬ್ಬಿಯು ತನ್ನ ಗಂಡನ ಮನೆಯಿಂದ ತಮ್ಮ ಮನೆಗೆ ಬಂದಾಗ ಮಾತ್ರ ಮಗಳ ಮೇಲೆ ಮಮತೆಯನ್ನು ತೋರಿ ಉತ್ಸಾಹವಾಗಿರುತ್ತಾಳೆಯೇ ಹೊರತು ಇಲ್ಲವಾದರೆ ಮಿಕ್ಕವರಂತೆಯೇ ಅವಳು. ಲಚ್ಚ ಮೇ ತಿಂಗಳ ರಜೆಗೆ ಮನೆಗೆ ಬಂದಾಗ ಸರಸ್ವತಿಯು, ಅಣ್ಣ, ಲಚ್ಚನಿಗೆ 16-17 ವರ್ಷ ಕಳೆಯಿತಲ್ಲ, ಯಾಕೆ ಒಂದು ಲಗ್ನ ಮಾಡಬಾರದು? ನಿನ್ನ ಕೂದಲು ಕಾಣುತ್ತಾ ನೆರೆಯುತ್ತಾ ಬಂದಿದೆ. ಸುಬ್ಬಿಯ ಯೋಚನೆ ತೀರಿಕೊಂಡ ಹಾಗೆ ಇದನ್ನು ಒಂದು ಮುಗಿಸಿದರೆ ಆಗದೆ ಎಂದು ಹೇಳಿದಳು. ಲಚ್ಚನೊಡನೆಯೂ ಹಾಗೆ ಪ್ರಸ್ತಾಪಿಸಿದಳು. ಅವನು ತೋರಿಕೆಗೆ ಸೆಟಗೊಂಡವನಂತೆ ನಟಿಸಿದರೂ ಒಳಗಿಂದೊಳಗೆ ತನ್ನ ಕೆಲವು ಗೆಳೆಯರಂತೆ ತಾನೂ ಏಕೆ ಒಬ್ಬ ಗಂಡನೆನಿಸಬಾರದು ಎನಿಸುತ್ತಿತ್ತು. ಐತಾಳರಿಗೆ ಮೇಲಿಂದ ಮೇಲೆ 2 ಲಗ್ನಗಳಿಂದ ನಗದು ಹಣವನ್ನು ಬರಿದು ಮಾಡಲು ಇಚ್ಛೆಯಿಲ್ಲ. ಅವನ ವಿದ್ಯೆಗೆ ಸಲ್ಲುವ ಹಣವೂ ಒಂದು ಹೊರೆಯಾಗಿ ಕಾಣಿಸುತ್ತಿದೆ. ಹೀಗಾಗಿ ಲಚ್ಚಣ್ಣನು ಮದುವೆಯಿಲ್ಲದೆ 2ನೆಯ ವರ್ಷ ಕುಂದಾಪುರದಲ್ಲಿ ಕಾಲಿರಿಸಿದನು. 4ನೆಯಿಂದ 6ನೆಯ ಫಾರ್ಮಿನ ತನಕ ಇನ್ನೂ 3 ವರ್ಷ ಅಲ್ಲಿ ತೀರಿಸಿಕೊಂಡರೆ ಒಂದು ಗಡು ದಾಟಿದಂತಾಯಿತು ಎಂದು ತಂದೆಯ ಆತುರ. ಅವನ ಗಮ್ಮತ್ತು ಯಾವ ತೆರನಾಗಿಯೇ ದೊರೆಯಲಿ, ಹಣ ಮಾತ್ರ ಅದಕ್ಕೆ ವ್ಯಯವಾಗುವುದು ಕಂಡುಬರುತ್ತಿತ್ತು. ಪ್ರತಿ ತಿಂಗಳು, ಪ್ರತಿ ವಾರವೂ ಅವನ ಪುಸ್ತಕಗಳ ಪಟ್ಟಿಗಳು ಮುಗಿಯವು. ಆ ಫೀಸು, ಈ ಫೀಸು ಗಳ ನೆವ ಹೇಳಿ ಮನೆಗೆ ಬಂದು ಸರಸ್ವತಿಯ ಮೂಲಕ ತಂದೆಯನ್ನು ಮಾತನಾಡಿಸಿ ಹಣ ಸುಲಿಗೆ ಮಾಡುತ್ತಿದ್ದ. ಅತ್ತ ಅಜ್ಜನ ಮನೆಯಿಂದಲೂ ಹಣ ಪಡೆಯುತ್ತಲೇ ಇದ್ದ. ಈ ಮಧ್ಯೆ ಒಮ್ಮೆ ರಾಮ ಐತಾಳರು ಪಡುಮುನ್ನೂರಿಗೆ ಹೋದಾಗ ಮೊನ್ನೆ ಶನಿವಾರ ಮೊಮ್ಮಗ ಬಂದಿದ್ದ. ಹೋಟೆಲಿನ ಊಟ ಅವನಿಗೆ ಏನೇನೂ ಹಿಡಿಸುವುದಿಲ್ಲವಂತೆ. ಹುಡುಗ ಮೈಯಲ್ಲಿ ತೀರಾ ಬಚ್ಚಿ ಹೋಗಿದ್ದಾನೆ. ಒಂದು ಬೇಳೆ ತುಪ್ಪ ಒದಗಿಸಿಕೊಟ್ಟೆವು ಎಂದರು. ರಾಮ ಐತಾಳರು, ಎಂಥ ಇಂಗ್ಲಿಷೋ ಅಪ್ಪ, ತಿಂಗಳಿಗೆ ಊಟ ಪುಸ್ತಕ ಎಂದು 10-15 ರೂಪಾಯಿ ಹೋಗುತ್ತಲೇ ಇದೆ. ವಿದ್ಯೆ ಪೂರಾ ಮುಗಿಯುವಾಗ ಇನ್ನೂ ಎಷ್ಟು ಹಿಡಿಯುತ್ತದೆಯೋ. ಕಳೆದ ತಿಂಗಳಲ್ಲಿ ಪುಸ್ತಕಕ್ಕೆ 10 ರೂಪಾಯಿ ಒಯ್ದಿದ್ದ ಎಂದರು. ಅವರ ಮಾವನು, ನೀವು ಅಲ್ಲಿಂದಲೂ ಹಣ ಕೊಡುತ್ತೀರಾ? ನಾನು ಪುಸ್ತಕ ಸಂಬಳಗಳಿಗೆ ಇಲ್ಲಿಂದಲೇ ಕೊಡುತ್ತಿದ್ದೇನಲ್ಲ ಎಂದರು. ಐತಾಳರಿಗೆ ಎದೆ ದಡಲ್ಲೆಂದಿತು. ನೀವು ಕೊಡುವುದೇಕೆ? ಕಳೆದ ವರ್ಷದಿಂದ ದೀಪದ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ನಾನು ಕೊಡುತ್ತಿದ್ದೇನಲ್ಲ ಎಂದರು. ಮಗನು ಈ ತೆರನಾಗಿ ಇಕ್ಕೆಲಗಳಿಂದ ಸುಲಿಗೆ ಮಾಡುತ್ತಿರುವನೆಂದು ಅವರು ತಿಳಿದಿರಲಿಲ್ಲ. ಅತ್ತ ಅಜ್ಜನ ಮನೆಯವರಿಗೂ ತುಸು ವಿಸ್ಮಯವಾಯಿತು. ಅಪ್ಪನನ್ನು ಕೇಳಿದರೆ ಪೈ ಕೊಡುವುದಿಲ್ಲವೆಂದು ಅಜ್ಜನ ಮನೆಯಲ್ಲಿ ಹಣ ಕೇಳುತ್ತಿದ್ದ ಅವನ ವಿಷಯಕ್ಕೆ ಮಾದಪ್ಪನವಯ್ಯನವರು ಗಾಬರಿಯಾದರು. ಏನು ಕೆಲಸಕ್ಕೆ ಇಷ್ಟು ಹಣ ಹಾಳು ಮಾಡುತ್ತಾನೆ ಇವನು? ಎಲ್ಲಾದರೂ ಕಾಫಿ ಗೀಫಿ ಹೋಟೆಲಿಗೋ ಎಂದುಕೊಂಡರು. ಐತಾಳರು, ಒಬ್ಬನ ಕಾಫಿಗಾದರೂ ಎಷ್ಟು ಹಣ ಬೇಕು? ಪ್ರಾಯಶಃ ಪೋಲಿಗಳ ಕೋಟಕ್ಕೆ ಸಿಕ್ಕಿ ಎಲ್ಲರನ್ನೂ ಕಟ್ಟಿಕೊಂಡು ಕಾಫಿ ಗೀಫಿಗಳ ದರ್ಬಾರನ್ನು ಮಾಡುತ್ತಿರಬೇಕು ಎಂದು ಊಹಿಸಿದರು. ಇದೇನು ದುರ್ಬುದ್ಧಿ ಬಂದಿತು ಅವನಿಗೆ?
ಯಾವ ದರಿದ್ರ ಹುಡುಗರ ಸಹವಾಸ ಅವನಿಗೆ ಸಿಕ್ಕಿತಪ್ಪ ಎಂದು ಅಜ್ಜನು ಮರುಗಿದರೆ, ಐತಾಳರೊಡನೆ, ನೀವು ನಗದಿಯಾಗಿ ಇನ್ನು ಮುಂದೆ ಅಲ್ಲಿಂದ ಕಾಸು ಕೊಡಬೇಡಿ. ನಾನು ದಾಸಪ್ಪಯ್ಯ ಮಾಸ್ತರರ ಹತ್ತಿರ ವಿಚಾರಿಸಿಕೊಂಡು ಎಷ್ಟು ಬೇಕೋ ಅಷ್ಟೇ ಹಣವನ್ನು ಕೊಡಿಸುತ್ತೇನೆ. ನೀವು ಬರಿಯ ಊಟಕ್ಕೇನಾದರೂ ಕೊಟ್ಟರೆ ಸಾಕು ಎಂದರು. ಅದನ್ನು ಊರಲ್ಲಿಯೇ ಕಿಟ್ಟು ಉಪಾಧ್ಯಾಯನ ಅಪ್ಪನಿಗೆ ಆ ದಿನ ನಮ್ಮ ಮಗಳ ಮದುವೆಗೆ ಬಂದರಲ್ಲ ಸುಬ್ರಾಯರಿಗೇನೆ ಮುಟ್ಟಿಸುತ್ತೇನೆ ಎಂದರು. ಸರಿ. ಮಗನ ವಿಷಯಕ್ಕೆ ಐತಾಳರ ಚಿಂತೆ ತುಂಬಾ ಹೆಚ್ಚಿತು. ಅವರು ಮನೆಗೆ ಹೋದರು. ತಮ್ಮ ಮಗನ ಹೋಟೆಲಿಗೆ ಹೋಗುತ್ತಿದ್ದ ಸುಬ್ರಾಯರ ಮೂಲಕ ಲಚ್ಚ ಮುಂದಿನ ಶನಿವಾರ ಊರಿಗೆ ಬಂದೇ ಹೋಗಲಿ ಎಂದು ಅವನಿಗೆ ಹೇಳಿ ಕಳುಹಿಸಿದರು. ಲಚ್ಚನಿಗಾಗ ತುಸು ಗಾಬರಿಯಾಯಿತು. ಶನಿವಾರ ನಾನು ಹೋಗುವುದು ಹೇಗೆ? ತಿಂಗಳ ಪರೀಕ್ಷೆ ಇದೆ ಎಂದು ಉತ್ತರ ಸಲ್ಲಿಸಿ ಸುಮ್ಮನಾದನು. ಆ ತಿಂಗಳಲ್ಲಿ ಕಾಫಿ ಹೋಟೆಲಿನ ಬಾಕಿ ಬಲವಾಗಿತ್ತು. ಅವನಿಗೆ ಹಣ ತುಂಬಾ ಅಗತ್ಯವಿತ್ತು. ಆದ್ದರಿಂದ ನೇರಾಗಿ ಪಡುಮುನ್ನೂರಿಗೇನೆ ಹೋದನು. ಅಲ್ಲಿ ಅಜ್ಜಿಯ ಮುಂದೆ ಪರೀಕ್ಷೆಗೆ ಇಷ್ಟೆಲ್ಲ ಹಣ ಬೇಕು ಎಂದು ಹೇಳಿದನು. ಮಾದಪ್ಪಯ್ಯನವರು ಮೊಮ್ಮಗನನ್ನು ಪ್ರಥಮ ಬಾರಿಗೆ ಎದುರಿಸಿದರು. ನಿನ್ನ ಅಪ್ಪನಿಂದಲೂ ಹಣ ತಕ್ಕೊಂಡು ಇಲ್ಲಿಯೂ ತೆಗೆದುಕೊಳ್ಳುತ್ತೀಯಾ? ಸುಳ್ಳು ಹೇಳಿ ಎಂದರು. ಅವರ ಮುಂದೆ ಲಚ್ಚನ ಮಾತೇ ಇಲ್ಲ. ಆತ ತೀರಾ ನೊಂದವರಂತೆ ಗೊಳೋ ಎಂದು ಅತ್ತನು. ತಾಸು ತಾಸುಗಳ ತನಕ ಕಪೋಲವೆಲ್ಲವೂ ಕಣ್ಣೀರ ಹೊಳೆಯಾಯಿತು. ಮಾದಪ್ಪಯ್ಯನವರು ತಮ್ಮ ಉಪದೇಶ ಸಾಗಿಸಿದರು. ಇವನು ನನ್ನ ನಂಬಿಕೆ ಇಲ್ಲವಾದರೆ ನಾನು ಶಾಲೆಗೆ ಹೋಗೇನು ಎಂದು ಹಠ ಹಿಡಿದನು. ಅಂತೂ ಅಜ್ಜಿಯು ಮೊಮ್ಮಗನ ದುಃಖವನ್ನು ಕಂಡು, ನೀವು ಏನೇ ಹೇಳಿ ಲಚ್ಚ ಹಣ ಅನಾವ್ರಯ ಮಾಡಲಿಕ್ಕಿಲ್ಲ. ಹಾಲು ಮೊಸರುಗಳನ್ನು ಹೆಚ್ಚಿಗೆ ತರಿಸಿಕೊಂಡು ಕುಡಿದಿರಬಹುದು. ಅವನ ಅಪ್ಪನಿಗೆ ತುಂಬಾ ಹಣ ಬೇಕು ಎಂದರೆ ಹೆದರಿಕೆಯಾದೀತೆಂದು ಅಂಜಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹಣ ಕೇಳಿ ತಕೊಂಡಿರಬಹುದು ಎಂದಳು. ಸರಿ, ದಾರಿಯನ್ನು ಅವಳೇ ತೋರಿಸಿದ್ದಾಯಿತು. ಲಜ್ಜನು ತಿರುಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೆಚ್ಚಿನ ಸಂಭಾವಿತಗಿರಿಯನ್ನು ನಟಿಸಿ ತಂದೆಯನ್ನು ದೂರಿ ಕುಂದಾಪುರದ ಖರ್ಚನ್ನು ವಿಸ್ತರಿಸಿ ಹೇಳಿ ಕಣ್ಣೀರಿನಿಂದ ಅಜ್ಜನನ್ನು ಗೆದ್ದನು. 4ನೆಯ ಫಾರ್ಮಿನ ಪರೀಕ್ಷೆ ಮುಗಿಯಿತು. ಲಚ್ಚನ ಚಟುವಟಿಕೆಗಳಿಗೂ ಏನೂ ಕೊರತೆಯುಂಟಾಗಲಿಲ್ಲ. ಅಂತೂ ತಂದೆಯಿಂದ ನೇರಾಗಿ ಬರುವ ಮೊತ್ತ ಮಾತ್ರ ನಿಂತಿತು. ಮಾದಪ್ಪಯ್ಯನವರು ಬಿಗಿಯಿಂದ ಹಣವನ್ನು ಕೊಟ್ಟಿದ್ದರಿಂದ ಲಚ್ಚನು ಊರಿಗೆ ಬರುವಾಗ ಅಂಗಡಿಯವರಿಗೆ ಹೋಟೆಲಿನವರಿಗೆ 20-25 ರೂಪಾಯಿಗಳಷ್ಟು ಋಣಿಯಾಗಿ ಬಂದನು. ಬರುವ ವರ್ಷದ ಪುಸ್ತಕಗಳ ಮೌಲ್ಯದೊಡನೆ ಇದನ್ನು ಕೂಡಿಸುವ ಯೋಚನೆ ಅವನದು. ಈ ವರ್ಷದ ಬೇಸಿಗೆಯು ಐತಾಳರ ಜೀವನದಲ್ಲಿ ತುಂಬಾ ಏರಿಳಿತಗಳನ್ನು ತಂದಿತು. ಒಂದು ಕಡೆ ಎಣಿಸದ ಲಾಭವೂ ಇನ್ನೊಂದು ಕಡೆಗೆ ಬಾರದ ನಷ್ಟಗಳೂ ಕೂಡಿ ಬಂದವು. ಸರಸ್ವತಿಯು ಈ ಬೇಸಿಗೆಯಲ್ಲಿ ಲಚ್ಚನಿಗೆ ಲಗ್ನ ಮಾಡಲೇಬೇಕು ಎಂದಳು. ಸತ್ಯಭಾಮೆಯು ನೀವು ಅನ್ನುವುದನ್ನು ಕೇಳಿದರೆ ಮಗುವು ಅಡ್ಡಹಾದಿಯನ್ನು ಹಿಡಿಯದಂತೆ ನೋಡಿಕೊಳ್ಳಬೇಕು ಎಂದಳು. ಆದರೆ ಐತಾಳರು ಜಾತಕ ಸಮನಾಗಿ ಎಲ್ಲೂ ಹೊಂದುವುದಿಲ್ಲ ಎಂಬ ನೆಪದಿಂದ ಆ ಯೋಚನೆ ಮುಂದುವರಿಸಿದರು. ಒಂದು ಚೆನ್ನಾದ ಆಸ್ತಿಯ ಮೇಲೆ ಅವರ ಕಣ್ಣು ಬಿದ್ದಿತ್ತು. ಊರ ಹೊಳೆಯ ಮೂಡು ಕಿನಾರೆಯಲ್ಲಿ ಯಾರದೋ ಆಸ್ತಿ ವಿಕ್ರಯಕ್ಕೆ ಸಿದ್ಧವಾಗಿತ್ತು. ಅದನ್ನು ಇತರರಿಗೆ ಅಡವಿಗೂ ಕೊಡಲು ಅದರ ಯಜಮಾನರು ಸಿದ್ಧರಿದ್ದರು. ಆ ವರ್ತಮಾನ ಐತಾಳರಿಗೆ ತಿಳಿಯಲು 2,000ಕ್ಕೆ 1.5 ಕೋರ್ಜಿಯಷ್ಟು ಹುಟ್ಟುವಳಿ ಮನೆಗೆ ಬರುವುದನ್ನು ಬಿಡುವುದು ಒಳಿತಲ್ಲ ಎಂದುಕೊಂಡು ತಮ್ಮ ಖಜಾನೆಯ ಶೋಧನೆಗೆ ತೊಡಗಿದರು. ಸಾಲಿಗರನ್ನು ಕಾಡಿ ತನಗೆ ಅವಶ್ಯ ಬೇಕು ಎಂದು ಬರುವ ಹಣವನ್ನೆಲ್ಲ ಕೂಡಿಸಿದರು. ಆ ಆಸ್ತಿಯನ್ನು ಅಡವಿಗೆ ಪಡೆಯುವ ನಿರ್ಧಾರವನ್ನು ಮಾಡಿದರು. ಬೇಸಿಗೆಯಲ್ಲಿ ಒಂದು ದಿನ ಅಣ್ಣ ತಂಗಿಯರಿಬ್ಬರು ಆ ಸ್ಥಳವನ್ನು ನೋಡಲು ಹೋದರು. ಜೊತೆಗೆ ಇರಲೆಂದು ಸರಸ್ವತಿಯು ಲಚ್ಚನನ್ನು ಕರೆದುಕೊಂಡಳು. ಆ ರಾತ್ರಿ ಮನೆಗೆ ಬಂದಾಗ ಸರಸ್ವತಿಯು ಅತ್ತಿಗೆಯರ ಮುಂದೆಲ್ಲ ಅಂಥ ಭೂಮಿಯು ಇನ್ನೆಂದೂ ಸಿಗಲಿಕ್ಕಿಲ್ಲ, ಆಸ್ತಿಯ ಮೇಲೆ ಹಾಕಿದ ಹಣ ಎಲ್ಲೆಲ್ಲಿಗೂ ಹೋಗದು ಎಂದು ವಾದಿಸುತ್ತಿದ್ದಳು. ಅದರ ಮೌಲ್ಯವಾದರೆ 3,000, ಈಗ ಸಾಲ ಕೊಡುವುದಾದರೆ 2,000, ಯಾವುದು ಒಳ್ಳೆಯದು ಎಂಬ ತರ್ಕ ಅವರೊಳಗೆ ತೊಳಗಿತು. ಕಡಿಮೆ ಹಣದಿಂದಾಗುವ ಕೆಲಸಕ್ಕೇನೆ ಐತಾಳರು ಸಿದ್ಧ. ಆದರೆ ಸರಸ್ವತಿಯು ಅಡವು ಗಿಡವು ಎಂದರೆ ಅವರು ನಾಳೆ ಬಿಡಿಸಿಕೊಳ್ಳಲಾರರೆ ಎಂಬ ಯೋಚನೆ ಒಡ್ಡಿದಳು. ನಾಳೆ ಶೀನಮ್ಮಯ್ಯನೇ ಆ ಹಣ ಅವರಿಗೆ ಕೊಟ್ಟು ಆ ಆಸ್ತಿಯನ್ನು ತಾನು ಮಾಡಿಕೊಂಡರೆ ಎಂಬ ಅನುಮಾನ ಹುಟ್ಟಿಸುವುದರಿಂದ ಅವಳ ಮಾತಿಗೆ ಐತಾಳರು ಕಿವಿ ಕೊಡಬೇಕಾಯಿತು. ಹೋಗಲಿ, ಕ್ರಯಕ್ಕಾದರೆ ಕ್ರಯಕ್ಕೆ ಕೊಳ್ಳುವ ಎಂದರು ಐತಾಳರು. ಶೀನಮ್ಮಯ್ಯರ ಮುಂದೆ ನಷ್ಟವಾಗದೆ ಮೆರೆಯುವ ಯಾವ ಕೆಲಸಕ್ಕೂ ಅವರು ಸಿದ್ಧರೇ. 1 ವಾರದಲ್ಲಿ ಅವರ ಆಸ್ತಿಯನ್ನು ರಿಜಿಸ್ಟ್ರಿನ ಬೆಲೆಗೆ ಕೊಂಡೂ ಆಯಿತು. ಅದು ಆ ಊರಿನ ದೊಡ್ಡದೊಂದು ವಾರ್ತೆಯಾಗಿ ಪರಿಣಮಿಸಿಯೂ ಆಯಿತು.
ಆ ಬೆಪ್ಪು ಐತಾಳನಿಗೆ 3,000ಕ್ಕೆ ಆಸ್ತಿಯನ್ನ ಕೊಟ್ಟನಲ್ಲ, 8,000ಕ್ಕೆ ನಾನಿಲ್ಲಿ ತಯಾರಿರುವಾಗ ನನ್ನೊಡನೆ ಒಂದು ಮಾತನ್ನು ಕೇಳಬೇಡವಿತ್ತೆ ಎಂದು ಶೀನಮ್ಮಯ್ಯರು ಬಾಯಿ ಮಾಡಿದರು. ಕೊಳ್ಳುವ ನಿರ್ಧಾರ ಮಾಡಿದ ರಾತ್ರಿ ಲಚ್ಚಣ್ಣನು ಅದೇ ಚಾವಡಿಯಲ್ಲಿ ಮಲಗಿಕೊಂಡಿದ್ದನು. ಅವನಿಗೆ ತನ್ನ ತಂದೆಯ ವಿಷಯದಲ್ಲಿ ಆತ ಆಸೆ ಪಿನಾರಿ ಎಂಬ ಭಾವನೆ ಇತ್ತೇ ವಿನ ತಂದೆಗೆ ಸಾವಿರಗಳ ವಿಷಯವಾಗಿ ಮಾತಾಡುವ ಶಕ್ತಿ ಇತ್ತು ಎಂಬ ಊಹೆಯೂ ಹುಟ್ಟಿರಲಿಲ್ಲ. ಅಪ್ಪಯ್ಯ 2,000 3,000 ಅನ್ನುತ್ತಾರೆ ಅಂದರೆ ಅಷ್ಟೆಲ್ಲ ಹಣ ಯಾರ ಹತ್ತಿರ ಉಂಟು ಎಂದು ಅವನು ಯೋಚನೆ ಮಾಡುತ್ತಿರುವಾಗಲೇ ಐತಾಳರು ಒಂದು ದಿವಸ, ಸರಸ್ವತಿ, ಆಸ್ತಿ ಈ ಹೊತ್ತು ಮಧ್ಯಾಹ್ನ ರಿಜಿಸ್ಟ್ರಿಯಾಯಿತು. 3,000ದ ಮೇಲೆ ಒಂದು 25 ರೂಪಾಯಿ ಹೆಚ್ಚಿಗೆ ಖರ್ಚಾಗಿರಬಹುದು ಎಂದರು. ಲಚ್ಚನು ನಂಬಲಾರದ ಸತ್ಯವಾಯಿತು ಆ ಮಾತು. ಅಜ್ಜನ ಮನೆಯಲ್ಲಿ ಬೆಳೆದ ಒಳ್ಳೆಯ ದರ್ಬಾರು ಕಂಡವನು ಅವನು. ಆದರೆ ಸಾವಿರ ನಗದು ಕೊಡುವ ಮಾತಿಗೆ ಅಜ್ಜನೇ ಹಿಂದಾಗುವುದನ್ನು ತಿಳಿದಿದ್ದ. ಅವನಿಗೆ ಅಪ್ಪನ ವಿಷಯದಲ್ಲಿ ಅಭಿಮಾನ ಜಿಗುಪ್ಸೆಗಳು ಎರಡೂ ಆದವು. ಈ ಪಾಟಿ ಹಣವಿದ್ದು ಹೀಗೆ ಹೊಟ್ಟೆ ಕಟ್ಟಿ ಜೀವಿಸುವುದೇನು? ತಾನು ತಿಂಗಳಿಗೆ ಬರಿಯ 8-10 ರೂಪಾಯಿಗಳನ್ನ ಕೇಳಿದರೆ ಅಪ್ಪನ ಕಣ್ಣು ಕಿಡಿಕಾರುತ್ತದೆ ಎಂದು ಜಿಗುಪ್ಸೆಗೊಂಡನು. ತಾವು ಬಡವರಲ್ಲ ಎಂಬುದನ್ನು ತಿಳಿದು ಅವನಿಗೆ ಅಂತರಂಗದಲ್ಲಿ ಆನಂದವೂ ಆಯಿತು. ಆದರೆ ಈ ಶ್ರೀಮಂತಿಕೆಯ ಒಂದಂಶ ತನ್ನ ಕಿಸೆಗೆ ಒಸರುವ ದಾರಿಯನ್ನು ಕುರಿತು ಯೋಚಿಸತೊಡಗಿದನು. ಅನಂತರ ಬಹು ದಿವಸಗಳ ತನಕ ಅವನಿಗೆ ಅದೊಂದೇ ಕೆಲಸ. ತಂದೆಯು ಮನೆಯ ಒಳಹೊರಗೆ ಹೋಗುವಾಗಲೆಲ್ಲ ಕಾವಲಿದ್ದು ಕದ್ದು ಇಣುಕಿ ನೋಡುವುದು. ಅವರ ಖಜಾನೆಯ ತಾವು ಅವನಿಗೆ ತಿಳಿಯದು. ಮನೆಯಲ್ಲೊಂದು ಪತ್ತಾಸಿರಲಿಲ್ಲ, ಪೆಟ್ಟಿಗೆ ಇರಲಿಲ್ಲ. ಮೇಲಾಗಿ ತಂದೆಗೆ ಅಂಕೆ ಸಂಖ್ಯೆಗಳ ಸಮನಾದ ಗೊತ್ತೂ ಇರಲಿಲ್ಲ. ಐತಾಳರು ಆಸ್ತಿಯನ್ನು ಬೆಲೆಗೆ ಕೊಂಡು 8 ದಿವಸಗಳಲ್ಲಿ ಗರ್ಭಿಣಿಯಾದ ಸುಬ್ಬಿಯು ತವರಿಗೆ ಬಂದಳು. ಅವಳ ಉಪಚಾರದಲ್ಲಿ ಐತಾಳರು ಲಚ್ಚನ ತಾಯಿ, ದೊಡ್ಡ ತಾಯಿ, ಅತ್ತೆಯರು ಸೇರಿದ ಆದರಗಳನ್ನು ಹೇಳತಿರದು. ಅವಳ ಬಯಕೆಗಾಗಿ ಮಾಡದಂಥ ಕಜ್ಜಾಯವಿರಲಿಲ್ಲ, ಸಲ್ಲಿಸದಂಥ ಉಪಚಾರವಿರಲಿಲ್ಲ. ಅದರಿಂದ ಲಚ್ಚನಿಗೆ ಒಂದು ರೀತಿಯಿಂದ ಮತ್ಸರ ಬರುವಂತಾಯಿತು. ಗಂಡು ಮಕ್ಕಳಿಗೇನು ತಿಂಡಿ ತಿನಿಸುಗಳು ಬೇಡವೇ ಎಂದು ಹೆಂಗಸರ ವಿಷಯದಲ್ಲಿ ಆತ ತಾತ್ಸಾರ ಪಡುವಂತಾಯಿತು. ಮಾಡಿದ ತಿಂಡಿಗಳನ್ನು ಮೊದಲಿಗೆ ಸುಬ್ಬಿಗೆ ಅರ್ಪಿಸುವುದನ್ನು ನೋಡಿಯಂತೂ ಲಚ್ಚ ತೀರಾ ಅಸಮಾಧಾನಗೊಂಡನು. ಒಮ್ಮೊಮ್ಮೆ ಅದನ್ನು ತನಗೆ ಬಡಿಸಲು ಬಂದರೆ ನನಗೆ ಕಿಟ್ಟನ ಸೌತೆ ಬೀಜದ ಸಾರೇ ಸಾಕು ಎಂದು ನಂಜುಕಾರತೊಡಗಿದನು. ಆಗ ಅವನ ತಾಯಿ ಸತ್ಯಭಾಮೆಯು ಕಿಡಿಗೊಂಡು, ಮಗು, ಎಲ್ಲಿಂದ ಈ ಅಲ್ಪ ಬುದ್ಧಿ ಕಲಿತೆ ಎನ್ನಬೇಕಾಯಿತು. ಲಚ್ಚ ಅದರಿಂದ ರೇಗಿದನೇ ಹೊರತು ನಮ್ರನಾಗಲಿಲ್ಲ. ಇತ್ತ ಐತಾಳರಿಗೆ ಮೊಮ್ಮಗನ ಮುಖ ಕಾಣುವ ಹಿಗ್ಗು ಹೇಳತಿರದು. ಸುಬ್ಬಿ ಬಾಣಂತಿಯಾಗಿ ಗಂಡು ಕೂಸನ್ನು ಹೆತ್ತ ದಿವಸ ಮನೆಯ ಪ್ರತಿಯೊಬ್ಬರೂ 6 ಬಾರಿ ಆಣೆಗುಡ್ಡಿ ಗಣಪತಿಯನ್ನು ಹೊಗಳಿ ಕೊಂಡಾಡಿದರು. ಮಂದರ್ತಿಗೆ ಶುಭವಾರ್ತೆಯನ್ನು ತಿಳಿಸಲು ಲಚ್ಚನನ್ನು ಕಳಿಸುವುದಾಗಿ ಯೋಚಿಸಿ, ಲಚ್ಚ, ನೀನೇ ಹುಟ್ಟಿದಾಗ ನಿನ್ನ ಸೋದರ ಮಾವನೇ ನನಗೆ ಬಂದು ಆ ಸುದ್ದಿ ಹೇಳಿದ್ದ. ಈಗ ನೋಡುವ, ಮಂದರ್ತಿಗೆ ಹೋಗಿ ನೀನು ನಿನ್ನ ಭಾವನಿಗೆ ಒಂದು ಸುದ್ದಿಯನ್ನು ಮುಟ್ಟಿಸು ಎಂದರು ಐತಾಳರು. ಮಂದರ್ತಿಗೆ ಹೋಗಲು ನನಗೆ ದಾರಿ ತಿಳಿಯದು ಎಂದ ಲಚ್ಚ. ಸೂರನನ್ನು ಜೊತೆಗೆ ಕರೆದುಕೊಂಡು ಹೋಗು, ಸೂರನಿಗೆ ಗೊತ್ತಿದೆ ದಾರಿ ಎಂದರು ತಂದೆ. ನನಗೆ ನಡೆಯಲಿಕ್ಕೆ ಸಾಧ್ಯವಿಲ್ಲ ಎಂದನು ಆತ. ಕುಂದಾಪುರದಿಂದ ಪಡುಮುನ್ನೂರಿಗೆ ನಡೆಯುವವನಿಗೆ ಅಲ್ಲಿಂದಲ್ಲಿಗೆ ಹೋಗಲಿಕ್ಕಾಗದೆ ಎಂದರು ಐತಾಳರು. ರಸ್ತೆಯ ಮೇಲೆ ತಿರುಗಾಡಿದ್ದೇನೆಂದು ಗುಡ್ಡದ ದಾರಿಯಲ್ಲಿ ಹೋಗಿ ಗೊತ್ತಿಲ್ಲ ಎಂದನು ಲಚ್ಚ. ತಂದೆ ಮಕ್ಕಳಲ್ಲಿ ನಡೆದ ಪ್ರಥಮ ರಣಾಗ್ರವಿದು. ಸತ್ಯಭಾಮೆಯು ರೇಗಿ, ಯಾಕೆ ಅವನಿಗೆ ಹೇಳುತ್ತೀರಿ? ಸುಬ್ಬಿಯ ಬಯಕೆಯ ಸಮಯದಲ್ಲೇ ಅವನನ್ನು ಕಂಡರೆ ಆಗದ ಅವನು ಭಾವನನ್ನು ಬರಲಿಕ್ಕೆ ಹೇಳುತ್ತಾನೆಯೇ ಎಂದಳು. ಸರಸ್ವತಿಯು, ಬೇಡ ಅಣ್ಣ, ಒಳ್ಳೆಯ ಸುದ್ದಿಯನ್ನು ದೊಡ್ಡವರೇ ಹೋಗಿ ಹೇಳಬೇಕು. ನೀನು ಇಲ್ಲಿಯೇ ಇರು. ಬಾಣಂತಿಗೆ ನಂಜು ಗಿಂಜು ಮೀರಿದರೆ ಮದ್ದು ಗಿದ್ದು ಮಾಡಿಸುವವರು ಬೇಡವೇ? ನಾನು ತಟ್ಟನೆ ಹೋಗಿ ಬರುತ್ತೇನೆ ಎಂದು ಹೊರಟೇ ಬಿಟ್ಟಳು. ಐತಾಳರಿಗೆ ಹಠ ಉಂಟಾಯಿತು. ಲಚ್ಚ, ಮಂದರ್ತಿ ಕತೆ ಹಾಗಾಯಿತು. ಅಜ್ಜನ ಮನೆಗೆ ಹೋಗಿ ಹೇಳಬರಲಿಕ್ಕೆ ಆದೀತೋ? ಮೊಮ್ಮಗಳ ಮಗನ ಮುಖ ಕಾಣಲಿಕ್ಕೆ ನಿನ್ನ ಅಜ್ಜಿ ಆಸೆ ಮಾಡದೇ ಇರಲಿಕ್ಕಿಲ್ಲ ಎಂದರು. ಸತ್ಯಭಾಮೆಯು, ಯಾಕೆ, ಅಲ್ಲಿಗೆ ಸೂರನನ್ನು ಕಳುಹಿಸಿಬಿಡಿ, ಇವನು ಮನೆಯವನಲ್ಲ, ಬಿದ್ದಿನವ ಎಂದಳು. ಐತಾಳರು, ಅವನು ಹೋಗಿ ಹೇಳಿ ಬಾರದೆ ಇದ್ದರೆ ಮಧ್ಯಾಹ್ನದ ಕೂಳು ಕಾಣಿಸಬೇಡ ಎಂದರು. ಲಚ್ಚ ತೀರಾ ಸಪ್ಪಗಾದನು. ಅವನ ಕಣ್ಣು ಅರಳಿತು. ನಾನು ಊಟವಿಲ್ಲದೆ ಸಾಯಲಿಕ್ಕಿಲ್ಲ ಎಂದು ಆಚೆ ಸೆಟೆಗೊಂಡು ಸರಿದನು.
ಅವನೇನು ಮಾಡುವನೆಂದು ಐತಾಳರು ನೋಡಲು ಹಠ ಹಿಡಿದರೆ ಅವನು ಊಟಕ್ಕೆ ಮನೆಗೆ ಬರಲಿಲ್ಲ. ಅಜ್ಜನ ಮನೆಗೆ ಹೋಗಿರಬಹುದೆಂದು ಪಾರ್ವತಿ ಅಂದಳು. ಅವನನ್ನು ಕಾಸಿಗೂ ನಂಬಬೇಡಿ. ಅದು ಈ ಕುಲದಲ್ಲಿ ತಪ್ಪಿ ಹುಟ್ಟಿತು ಎಂದು ತಿಳಿಯಬೇಕು. ಸೂರನನ್ನು ಪಡುಮುನ್ನೂರಿಗೆ ಕಳುಹಿಸುವ ಎಂದರು. ಸೂರನು ಪಡುಮುನ್ನೂರಿಗೆ ಸುದ್ದಿ ತಿಳಿಸಲು ಹೋದನು. ಅವನು ಅದೇ ಸಂಜೆ ಮರಳಿ ಬಂದು, ನಮ್ಮ ಲಚ್ಚ ಒಡೆಯರು ಅಲ್ಲಿ ಚಾವಡಿಯಲ್ಲಿ ಇದ್ದರು. ನಾನು ಹೋಗಿ ದನಿಗಳಿಗೆ ಹೇಳಿದೆ. ಯಾವಾಗ ಸುಬ್ಬಿ ಹಡದದ್ದು ಎಂದು ಕೇಳಿದರು. ದೊಡ್ಡ ಒಡತಿಗೆ ಹುಷಾರಿಲ್ಲವೆಂದು ಕಾಣುತ್ತದೆ. 4 ದಿನ ತಡೆದು ಬರುತ್ತೇನೆ ಎಂದು ಹೇಳಿದರು ಅಯ್ಯ ಎಂದನು. ಲಚ್ಚ ಅಲ್ಲಿ ಹೋಗಿಯೂ ಸುಬ್ಬಿ ಹಡದುದನ್ನು ಅವರಿಗೆ ತಿಳಿಸಲಿಲ್ಲ. ನೋಡಿದೆಯಾ ಎಂದು ಮಗನ ಮೇಲೆ ಐತಾಳರು ಮತ್ತಷ್ಟು ಉದ್ವಿಗ್ನರಾದರು. ಅತ್ತ ತಮ್ಮ ಅತ್ತೆಯು ಹುಷಾರಿಲ್ಲವೆಂದು ಕೇಳಿ ಆ ರಾತ್ರಿಯೇ ಪಡುಮುನ್ನೂರಿಗೆ ಹೋಗಿ ಬರಲು ಅವರು ನಿರ್ಧರಿಸಿದರು. ಕೊನೆಗೆ ಅಳಿಯ ಬರುವ ತನಕ ಕಾದು ಕುಳಿತರು. ನಡುರಾತ್ರಿಗೆ ಅಳಿಯನೊಡನೆ ಸರಸ್ವತಿಯೂ ಬಂದಳು. ಬಂದವರಿಗೆ ಉಪಚಾರವಾಯಿತು. ಮರುದಿನ ಐತಾಳರು ಸರಸ್ವತಿಯನ್ನು ಕರೆದು, ಸತ್ಯನ ಅಮ್ಮನಿಗೆ ಹುಷಾರಿಲ್ಲ. ಸೂರ ಬಂದು ಹೇಳಿದ. ನಾನು ಅವಳಿಗೂ ತಿಳಿಸಲಿಲ್ಲ. ಒಮ್ಮೆ ಏನೆಂದು ನೋಡಿಕೊಂಡು ಬರುತ್ತೇನೆ. ನೀನು ಮನೆ ನೋಡಿಕೊಂಡಿರು ಎಂದು ಅವಳಿಗೆ ಎಚ್ಚರಿಕೆ ಹೇಳಿ ತಮ್ಮ ಕರ್ತವ್ಯ ನೆರವೇರಿಸಲು ಹೊರಟರು. ಆಸ್ತಿ ಸುಲಭ ಬೆಲೆಗೆ ದೊರಕಿದ ಉತ್ಸಾಹ, ಮೊಮ್ಮಗನು ತನಗೆ ಹುಟ್ಟಿದ ಉತ್ಸಾಹ, ಇವೆರಡನ್ನು ಕುಗ್ಗಿಸುವ ನೋಟ ಅಲ್ಲಿ ಅವರೆದುರಿಗೆ ಕಾದಿತ್ತು. ಅವರ ಅತ್ತೆಯು ಮೃತ್ಯುಶಯ್ಯೆಯಲ್ಲಿ ಹೊರಳಾಡುತ್ತಿದ್ದಳು. ಅವಳದು 60ಕ್ಕೆ ಮೀರಿದ ವಯಸ್ಸು. ಅಷ್ಟರಲ್ಲೇ ವಾತದಿಂದ ಉಂಟಾದ ಜ್ವರ ವೇದನೆಗಳಿಂದ ನರಳುತ್ತಾ ಸಾವನ್ನು ಎದುರು ಕಾಯುತ್ತಿದ್ದಳು. ಶರೀರವೆಲ್ಲ ಸಾವಿನ ಕಡೆಗೆ ಅವಳನ್ನು ಒಯ್ಯುತ್ತಿದ್ದರೆ ಮನಸ್ಸು ಮಾತ್ರ ಇನ್ನೂ ಬದುಕುವ ಹಠವನ್ನು ಹಿಡಿದಿದೆ. ಅಳಿಯನನ್ನು ಕಂಡು, ರಾಮ ಬಂದೆಯಾ ಎಂದಳು. ರಾಮ, ನನಗೆ ಇದು ಗುಣವಾಗದೇನು? ರಾಮ, ಸುಬ್ಬಿಯ ಮಗುವನ್ನು ಕಾಣಬೇಕಿತ್ತಲ್ಲ. ಆಮೇಲೆ ನಾನು ಸತ್ತು ಬೂದಿಯಾದರೂ ಚಿಂತೆಯಿಲ್ಲ ಎಂದು ಹಂಬಲಿಸಿದಳು. ರಾಮ ಐತಾಳರು ಧೈರ್ಯ ಕೊಡುತ್ತಾ, ಅತ್ತೆ, ನಿಮಗೆ ಯಾಕೆ ಚಿಂತೆ? ನಿಮಗೆ ಏನಾಗಲಿಕ್ಕಿಲ್ಲ. ಮಗುವನ್ನು ನೀವು ಕಾಣಬಹುದು. ಸುಬ್ಬಿಯು ನಿಮ್ಮನ್ನು ಕಾಣಬೇಕೆಂದು ಜಾನಿಸುತ್ತಿದ್ದಾಳೆ ಎಂದರು. ಆ ಮಗುವಿನ ಮುಖವನ್ನ ಕಾಣಲಿಕ್ಕೇನೆ ದೇವರು ನನ್ನ ಉಳಿಸಿರಬೇಕು ಈ ತನಕ. ಹಾಗಿಲ್ಲವಾದರೆ ಕಳೆದ ವರ್ಷವೇ ನಾನೇಕೆ ಸಾಯಬಾರದಿತ್ತು ಎಂಬ ಉತ್ತರ ಬಂದಿತು. ಮುದುಕಿಯು ಮರಿಮಗನ ಜಪವನ್ನೇ ತೊಡಗಿದರು. ಅಂದಿನಿಂದ ಐತಾಳರು ನಿತ್ಯವೂ ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ಹೋಗಿ ಬರತೊಡಗಿದರು. ಇವರು ಅಲ್ಲಿಗೆ ಹೋದಾಗ ಲಚ್ಚ ಅಡಗಿರುತ್ತಲೇ ಇದ್ದುದರಿಂದ ಅವರು ಆತನ ವಿಷವನ್ನು ತಲೆಯಲ್ಲಿ ಹಾಕಿಕೊಳ್ಳಲಿಲ್ಲ. ಇತ್ತ ಸತ್ಯಭಾಮೆಯು ಒಮ್ಮೊಮ್ಮೆ ತಾಯಿ ಮನೆಗೆ ಬಂದು ಹೋಗುತ್ತಿದ್ದಳು. ಕೊನೆಗೆ ಹಾಸಿಗೆ ಇಳಿದವಳ ಆಸೆಯು ಬಲವಾಗಿ, ನನ್ನನ್ನು ಹಾಗೆ ಸಾಯಿಸುತ್ತೀರಾ? ಮರಿಮಗನನ್ನು ನಾನು ಎತ್ತಿಕೊಳ್ಳಬೇಡವೇ? ಇನ್ನೇನು ಹೆಚ್ಚೆಂದರೆ ನಾನು ಒಂದು ದಿನ ಬದುಕಿಯೇನು ಎಂದು ಅತ್ತಳು. ಎದುರಿಗೆ ಕುಳಿತ ಮಾದಪ್ಪಯ್ಯ, ಆ ಅಳಿಯ ಇವರು ಹಾದಿ ಕಾಣದಾದರು. ಅವಳ ಗಳಿಗೆ ಸಮೀಪಿಸಿತೆಂಬುದು ನಿರ್ವಿವಾದ. ಅದರಲ್ಲಿ ಯಾರು ನದಿ ದಾಟಿಕೊಂಡು ಒಬ್ಬರನ್ನೊಬ್ಬರು ಭೇಟಿಯಾಗಬೇಕು? 4 ದಿನ ಸಂದ ಮರಿಮಗನೇ, ಮೃತ್ಯು ಮುಖದಲ್ಲಿ ನಿಂತ ಮುದುಕಿಯೇ. ಮಾದಪ್ಪಯ್ಯನವರ ಧೈರ್ಯ ಎಲ್ಲಕ್ಕೂ ಮಿಗಿಲು. ಮಗನನ್ನು ಕರೆದು, ಮಗು, ಮಂಚಲಿಗೆ ಹೇಳಿ ಕಳುಹಿಸು. ಅದೊಂದು ಆಸೆಯಿಂದ ಅವಳು ಸಾಯಬಾರದು ಎಂದರು. ಸಂಜೆ ಹೊತ್ತು ಇಳಿಯುತ್ತಾ ಬರಲು, ನೇಸರಿನ ತೀಕ್ಷ್ಣತೆ ತಗ್ಗುತ್ತಾ ಬರಲು ಮಾದಪ್ಪಯ್ಯ ಒಂದು ದಿಬ್ಬಣ ಹೊರಡಿಸಿದರು. ಮಂಚಲಿನಲ್ಲಿ ಮುದುಕಿಯನ್ನು ಮಲಗಿಸಿ ಕೂಡಿಗೆ ಕರೆದುಕೊಂಡು ಹೋಗುವ ಉತ್ಕಟ ಸಾಹಸ ಮಾಡಿದರು. ಜತೆಗೆ ಅಳಿಯನೂ ಇದ್ದನು. ನಡುವೆ ಹಾದಿಯಲ್ಲೇ ಏನಾದರೂ ಆದರೆ ಎಂಬ ಭೀತಿ ಎಲ್ಲರಿಗೆ. ಆದರೆ ಮುದುಕಿಯು ಮರಿಮಗನಲ್ಲಿಗೆ ಹೋಗುವ ಎಂದೊಡನೆ ನಕ್ಕ ನಗುವು. ಆಗ ಅವಳ ಕಣ್ಣಲ್ಲಿ ಕಾಣಿಸಿದ ಹೊಳಪು ಇನ್ನಿಲ್ಲದ ಜೀವನದ ಸೊಗಸುಗಳು ಎನ್ನಬೇಕು. ಮುಸ್ಸಂಜೆಯ ಬೆಳಕು ಆರುವುದರೊಳಗೆ ಸುಬ್ಬಿಯ ಮಗ್ಗುಲಿಗೇನೆ ಮಂಚಲಿನಿಂದ ಮುದುಕಿಯನ್ನು ತಂದಿಳಿಸಿದರು. ಹತ್ತಿರ ಸುಬ್ಬಿಯ ಗಂಡು ಕೂಸು. ಮುದುಕಿಯ ಎದುರಿನ ಕೈಬೆಳಕಿನ ಬೆಳಕಿನಲ್ಲಿ ತನ್ನ ಮಂಜು ಕಣ್ಣುಗಳನ್ನು ಅರಳಿಸಿದಳು. ಕೈಗೆ ಕೊಡುತ್ತೀರಾ ಎಂದಳು. ಸತ್ಯಭಾಮೆಯು ಪುಟ್ಟ ಮಗುವನ್ನು ಅವಳ ಕೈಯೆದುರು ಹಿಡಿದಳು. ಅಲ್ಲೇ ಮುದುಕಿಯ ಕಣ್ಣು ನೆಟ್ಟಿತ್ತು. ಸುತ್ತಲೂ ನಿಂತಿದ್ದ ಎಲ್ಲರ ಕಣ್ಣುಗಳಲ್ಲೂ ಮುತ್ತಿನ ಮಳೆ ಕರೆಯಿತು. ಮುದುಕಿ, ನನ್ನ ಆಸೆ ಮುಗಿಯಿತು ಎಂದಳು. ಹಾಗೆಯೇ ಒಂದು ನಿಮಿಷ ಕಣ್ಮುಚ್ಚಿದಳು. ತಿರುಗಿ ಎವೆ ತೆರೆದು ತಗ್ಗು ದನಿಯಿಂದ, ಇಲ್ಲಿ ಬೇಡ, ಅಲ್ಲಿಗೆ ಹೋಗುವ ಎಂದು ಪತಿಗೆ ಸನ್ನೆ ಮಾಡಿದಳು. ಬಂದ ದಿಬ್ಬಣವು ಮರಳಿತು. ಮಂಚಲು ಪಡುಮುನ್ನೂರಿನ ಮನೆಯನ್ನು ತಿರುಗಿ ಹೋಗಿ ಸೇರಿತು.
ಅದರಿಂದ ಅವಳನ್ನು ಎತ್ತಿ ತಂದು ಶಯ್ಯೆಯಲ್ಲಿ ಮಲಗಿಸಿದರು. ಮುದುಕಿಯು ದೀರ್ಘ ಶ್ವಾಸಕ್ಕೆ ತೊಡಗಿದಳು. ಅವಳ ಬಾಳ್ವೆಯ ಕಾವು ಆರಿತು. ಮಾದಪ್ಪಯ್ಯನವರ ಮುಪ್ಪು ಒಂದಕ್ಕೆ ನೂರ್ಮಡಿಯಾಯಿತು. ರಾಮ ಐತಾಳರು ಹಸುಗೂಸಾದರು. ಆ ದಿನದಲ್ಲಿ ಅಲ್ಲೂ ಇಲ್ಲೂ ಎರಡು ಕಡೆಗಳಲ್ಲೂ ಕಾಣಿಸದ ಒಂದೇ ಮುಖ ಲಚ್ಚನದು. ಸುಬ್ಬಿಗೆ ಅಜ್ಜಿ ಗತಿಸುವುದನ್ನು ಕೇಳಿ ಎಲ್ಲಿಲ್ಲದ ವ್ಯಥೆಯಾಯಿತು. ನನ್ನ ದುರ್ದೈವವೇ ಎಂದುಕೊಂಡಳು ಆಕೆ. ಸರಸ್ವತಿಯು ಬಂದು, ನಿನ್ನ ಮಗುವಿನಿಂದಾಗಿ ಆಕೆಯ ಕೊನೆಗಾಲದ ಆಸೆ ಕೈಗೂಡಲಿಲ್ಲವೇ ಎಂದು ಅವಳನ್ನು ಸಮಾಧಾನಪಡಿಸಿದಳು. ರಾಮ ಐತಾಳರು ಮೊಮ್ಮಗನ ನಾಮಕರಣವನ್ನು ಮುಗಿಸಿಕೊಂಡು ಅಲ್ಲಿನ ಬುಜ್ಜಕ್ಕೂ ಓಡಾಡಿದರು. ಒಂದರ ಹಿಗ್ಗು ಇನ್ನೊಂದರ ಕುಗ್ಗಿನಲ್ಲಿ ಇಂಗಿ ಹೋಯಿತು. ನಕ್ಕು ಉರುಳಿದ ಕಡಲಿನ ತೆರೆಯೊಂದು ಉಬ್ಬಿಗಿಂತ ನಾಲ್ಮಡಿ ವೇಗದಿಂದ ಉರುಳಿ ಮಣ್ಣನ್ನು ಕಚ್ಚಿ ಕಡಲ ತಳಕ್ಕೋಡುವಂತೆ ಅವರ ಹರ್ಷ ಅರಳಿ ಉರುಳಿತು. ಅವರ ಮನಸ್ಸು ಇನ್ನು ಮಾವ ಒಬ್ಬರೇ ಹೇಗೆ ದಿನ ತೆಗೆದಾರು ಎಂಬ ಯೋಚನೆಯಲ್ಲಿ ನಟ್ಟಿತು. ನನಗೂ ವಯಸ್ಸು ಕಡಿಮೆಯೇ, 60ಕ್ಕೆ ಮೀರಿತು. ಈ ಭ್ರಮೆಯಾಟದಿಂದ ತಾನು ಪಾರಾಗುವ ದಿನ ಬರಲಾರದೋ ಎಂಬ ವಿಚಾರವನ್ನು ಆಗಾಗ ಮಾಡುತ್ತಲೇ ಲಚ್ಚನ ನೆನಪು ಅವರಿಗೆ ಬಂದಿತು. ಎಲ್ಲಿ ಅವನು ಎಂದರು. ಪಾರ್ವತಿಯು ಬಂದು, ಅಲ್ಲಿರಬೇಕು. ಪಾಪ ಅವನು ಈ ಸಮಯದಲ್ಲಿ ಅಜ್ಜನ ಬೇಸರಕ್ಕಾದರೂ ಒದಗಲಿ ಎಂದರು. ಆಗ ಐತಾಳರಿಗೆ ಅಜ್ಜಿಯ ಸಾವಿನ ಗಳಿಗೆಯಲ್ಲೂ ಅವನನ್ನು ಕಾಣದಿದ್ದ ನೆನಪಾಯಿತು. ಅಜ್ಜಿಯ ಸುಖಕ್ಕೆ ಅವನು ನೆರವಾದಷ್ಟೇ ಅಜ್ಜನ ಸುಖಕ್ಕೆ ನೆರವಾಗುವುದು. ಉಪಕಾರವಿಲ್ಲ ನಾಯಿಯದು ಎಂದು ನುಡಿದರು. ಅವರ ಕದಡಿದ ಮನಸ್ಸಿನ ಮಾತನ್ನು ಪಾರ್ವತಿಯು ಸಮಾಧಾನಗೊಳಿಸಲು ಬಹಳವಾಗಿ ಪ್ರಯತ್ನಿಸಿದಳು. ಇದರಲ್ಲೇ ಸರಸ್ವತಿಯು, ಅಣ್ಣ, ಲಚ್ಚನ ಮದುವೆ ಎಷ್ಟು ಬೇಗನಾದರೂ ಅಷ್ಟು ಬೇಗನೆ ಮಾಡು. ಯಾರಿಗೂ ನಿಶ್ಚಯವಿಲ್ಲ ಇಲ್ಲಿನ ಪಾರಿಪತ್ಯ ಎಂದಳು. ನಿನಗೆ ಮರುಳು ಸರಸ್ವತಿ, ನಮ್ಮಿಂದಲೇ ಪ್ರಪಂಚ ನಡೆಯುತ್ತದೆಯೇ ಎಂದು ಅವರು ಹೇಳಿದರು. ಅಲ್ಲದೆ ಈ ಬೇಸಿಗೆಯಲ್ಲಿ ಮದುವೆಯ ಪ್ರಸ್ತಾಪ ಬೇಡವೇ ಬೇಡ ಎಂದರು ತಿರುಗಿ. ಬಹಳ ದಿವಸಗಳ ಬಳಿಕ ಅಜ್ಜನ ಮನೆಯಿಂದ ಲಚ್ಚನ ಸವಾರಿಯು ತನ್ನ ಮನೆಗೆ ಬಂದಿತು. ಇನ್ನು ಒಂದು ವಾರದಲ್ಲಿ ರಜೆಯು ಮುಗಿದು ಶಾಲೆಯು ಆರಂಭ. ಹೊರಡುವ ಮೊದಲು ತಂದೆಯನ್ನು ಹಣಕಾಸಿನ ಸಲುವಾಗಿಯಾದರೂ ಕಾಣದೆ ನಿರ್ವಾಹವಿಲ್ಲ. ಆದರೂ ರಾಮ ಐತಾಳರು ಅವನಿದ್ದುದನ್ನು ಗಣನೆಗೆ ತರಲಿಲ್ಲ. ಇವನು ಅವರ ಗಣನೆಯನ್ನು ಕೆರಳಿಸುವ ಉದ್ದೇಶದಿಂದಲೇ ಶೀನಮ್ಮಯ್ಯರಲ್ಲಿಗೆ ದಿನಕ್ಕೆ 18 ಬಾರಿ ಹೋಗಿ ಬರತೊಡಗಿದನು. ಶೀನಮ್ಮಯ್ಯರ ಮುಖವು ನಿರಗಟ್ಟುತ್ತಾ ಬಂದಿದೆ. ಆದರೆ ಅವರ ಉಸಿರು ಅಬ್ಬರ ರಾಪುಗಳು ಬಿಗುವಿನಲ್ಲೇ ಇದ್ದವು. ಅಲ್ಲದೆ ಒಳೆಯಾಚೆಗೆ ಇದ್ದ ಆಸ್ತಿಯನ್ನು 3,000ಕ್ಕೇನೆ ರಾಮ ಐತಾಳರು ಒಳಗೆ ಹಾಕಿಕೊಂಡದ್ದು ಅವರಿಗೆ ಹುಚ್ಚೊಡಿಸಿತ್ತು. ಅದರಿಂದ ಅವರು ರಾಮ ಐತಾಳರು ತನ್ನ ಪರಮ ವೈರಿ ಎಂದು ಗಟ್ಟಿಯಾಗಿ ತಿಳಿದಿದ್ದರು. ಸಾಲದುದ್ದಕ್ಕೆ ಅವರ ಅಗೇಡಿಯ ಸುತ್ತಲಿನ ಎಲ್ಲ ಹೊಲಗಳನ್ನು ತಾವು ಮಾಡಿಕೊಂಡರು. ಈ ಪ್ರಯತ್ನ ಬಹಳ ಕಾಲದಿಂದ ನಡೆದಿತ್ತು. ಕೊನೆಗೆ ಗದ್ದೆಯ ಹಾಳೆಯೊಂದು ತಮಗೆ ಸಿಗಲು ಶೀನಮ್ಮಯ್ಯರು ಗದ್ದೆಗೆ ಸೆಟ್ಟೆ ಹಾಕಿಸುವ ನೆಪದಿಂದ 3 ವರ್ಷಗಳ ಅವಧಿಯಲ್ಲಿ ತಮ್ಮ ಜಾಗವನ್ನು ಮೊಳದಷ್ಟು ಎತ್ತರಕ್ಕೆ ಏರಿಸಿಕೊಂಡರು. 4ನೆಯ ವರ್ಷ ಅದರಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟು ಒಕ್ಕಲುಗಳಿಗೆ ಒಂದು ಕೊಟ್ಟಿಗೆಯನ್ನು ಕಟ್ಟಿಸಿದರು. 4ನೆಯ ಮಳೆಗಾಲ ಐತಾಳರಿಗೆ ಈ ಚಕ್ರಭೀಮನ ಕೋಟೆಯ ಅನುಭವ ಆಯಿತು. ಇದರಿಂದ ಅವರ ಗದ್ದೆಗೆ ಹೋಗುವ ದಾರಿಯೂ ತಡೆಯಾಯಿತು. ಮಳೆಗಾಲಕ್ಕೆ ಅವರ ಗದ್ದೆ ಎಂಬುದು ಒಂದು ಕೆರೆಯಾಯಿತು. ನೋಡ್ವಾ, ರಾಮನನ್ನ ಕೋಟಿಗೆ ಹೇಗಾದರೂ ಎಳೆಯುತ್ತೇನೆ, ಇಲ್ಲವಾದರೆ ಅವನು ಬಂದು ನನ್ನ ಕಾಲನ್ನು ಹಿಡಿಯಲಿ ಎಂದು ಶೀನಮ್ಮಯ್ಯರು ಹಠ ಸಾಧನೆಗೆ ತೊಡಗಿದರು. ತಮ್ಮ ಅಗೇಡಿ ಉಳಿಯಬೇಕಾದರೆ ರಾಮ ಐತಾಳರು ಕೋರ್ಟಿನಲ್ಲಿ ದಾವೆಯನ್ನು ಹೂಡಲೇಬೇಕಾಯಿತು. ಅವರ ಅಭಿಮಾನವೂ ಕಡಿಮೆಯೇ. ಹೈಕೋರ್ಟಾದರೂ ನೋಡಿಬಿಡುತ್ತೇನೆ ಎಂದರು ಅವರು. ಅದೊಂದು ದೊಡ್ಡ ವಿಷಯವಲ್ಲ. ಆದರೆ ತಮಗೆ ಹಗೆಯಾಗಿ ನಿಂತ ಶೀನಮ್ಮಯ್ಯರ ಮನೆಗೆ ಹೋಗಬಾರದೆಂದು ತಾವು ಹೇಳಿದ ಮೇಲೂ ಲಚ್ಚ ಅತ್ತ ಹೋಗುತ್ತಾ ಇರುವುದು ಐತಾಳರಿಗೆ ಹಿಡಿಯದ ವಿಷಯವಾಯಿತು. ಬೇಸಿಗೆ ಮುಗಿದು ಜೂನ್ ತಿಂಗಳಲ್ಲಿ ಶಾಲೆ ಪ್ರಾರಂಭವಾಯಿತು. ಲಚ್ಚನು ಶಾಲೆಗೆ ಹೊರಟನು. ದೇವರ ದಯೆಯಿಂದ ಈ ವರ್ಷವೂ ಲಚ್ಚ ಪರೀಕ್ಷೆಯಲ್ಲಿ ಮೇಲೆ ಬಿದ್ದನು. ಅವನಿಗೆ ಶಾಲೆ ಬೇಡ, ಇಲ್ಲಿಯೇ ಅವನು ಕುಳು ತಿಂದು ಬಿದ್ದಿರಲಿ ಎಂದು ಐತಾಳರು ಹೇಳಿದರು. ಸತ್ಯಭಾಮೆಯು, ನಿಮಗೆ ಮರುಳೇ, ಇಲ್ಲಿ ಮನೆಯವರಿಗೂ ಅವನು ಸುಖ ಸಿಗದ ಹಾಗೆ ಮಾಡಲಿಕ್ಕೇನು ಎಂದಳು. ಸರಸ್ವತಿಯು, ಅಣ್ಣ, ಅವುಗಳ ಹಣೆ ಮೇಲೆ ಬ್ರಹ್ಮದೇವರು ಬರೆದಂತೆ ಆಗುತ್ತದೆ. ನೀನು ಸಲ್ಲಿಸುವ ದಂಡ ಸಲ್ಲಿಸು, ದೇವರು ನಡೆಸಿದ ಹಾಗೆ ನಡೆಯುತ್ತದೆ ಎಂದಳು. ಅದರಿಂದ ಲಚ್ಚನ ವಿದ್ಯಾಭ್ಯಾಸ ಮುಂದುವರಿಯಿತು. ಸರಿ, ಯಾವ ಆತಂಕವಿಲ್ಲದೆ ಶಾಲೆಗೆ ಲಚ್ಚಣ್ಣ ಸಾಗಿದನು. ಅವನ ಬೆನ್ನಿಗೇನೆ ಐತಾಳರು ಕುಂದಾಪುರ ಯಾತ್ರೆಯನ್ನು ಆಗಾಗ ಮಾಡುತ್ತಾ ಬರಬೇಕಾಯಿತು.
ಶೀನಮ್ಮಯ್ಯರ ಮೇಲೆ ತಮ್ಮ ಅಗೇಡಿಯನ್ನು ಹಾಳು ಮಾಡಿದುದಕ್ಕಾಗಿ ಕೋರ್ಟಿನಲ್ಲಿ ವ್ಯಾಜ್ಯವೊಂದು ನಡೆಯಿತು. ಅದಕ್ಕೆ ಶೀನಮ್ಮಯ್ಯರು ಹೊಸತಾಗಿ ಊರಿಗೆ ಬಂದ ಜಟ್ಕಾ ಸರ್ವೀಸಿಗೆ ದುಡ್ಡನ್ನು ತೆತ್ತು ಕುಂದಾಪುರಕ್ಕೆ ಹೋದರೆ ಐತಾಳರು ನಡೆದೇ ಅಲ್ಲಿಗೆ ಹೋಗಿ ಬರುತ್ತಿದ್ದರು. ಈಗ ಲಚ್ಚ 5ನೇ ಫಾರ್ಮಿನಲ್ಲಿ ಇದ್ದಾನೆ. ಅಲ್ಲಿಂದ ಮುಂದೆ ಒಂದೇ ವರ್ಷಕ್ಕೆ ಮೆಟ್ರಿಕ್ಕು. ಈ ವರ್ಷವೂ ಅವನಿಗೆ ಕಿಟ್ಟು ಉಪಾಧ್ಯಾಯನ ಹೋಟೆಲನ್ನು ಬಿಟ್ಟರೆ ಬೇರೆ ಹೋಟೆಲು ಗತಿಯಿಲ್ಲ. ಆದರೆ ಅವನ ಹೋಟೆಲು 3 ವರ್ಷದಲ್ಲಿ ಬಡಕಾಯಿಸಿತ್ತು. ಆತ ದೊಡ್ಡ ಮನೆಯೊಂದನ್ನು ಬಾಡಿಗೆಗೆ ಕೊಂಡನು. ಮಹಡಿಯ ಮನೆಯಾದುದರಿಂದ, ಐತಾಳರೇ, ನಿಮ್ಮ ಮಗ ಎಲ್ಲೆಲ್ಲಿ ಬಾಡಿಗೆ ಇರುವುದರ ಬದಲು ನಮ್ಮ ಮಾಳಿಗೆಯಲ್ಲೇ ಇದ್ದರೆ ನನಗೆ ಅವನನ್ನು ನೋಡಿಕೊಳ್ಳುವುದಕ್ಕೆ ಆಗುತ್ತದೆ. ನೀವು ಅಲ್ಲಿ ಕೊಡುವುದರ ಅರೆವಾಸಿ ಬಾಡಿಗೆ ಇಲ್ಲಿ ಕೊಟ್ಟರೆ ಸಾಕು ಎಂದನು. ರಾಮ ಐತಾಳರ ಅನುಜ್ಞೆಯೂ ಆಯಿತು. ಕಿಟ್ಟನ ಅಟ್ಟದ ಮೇಲೆ ನಮ್ಮ ಆಫೀಸು ಎಂದು ಲಚ್ಚನು ಸಾರತೊಡಗಿದ. ಅವನ ಬೆನ್ನುಗಡೆ ಹಳೆಯ ಗೆಳೆಯರು ಇದ್ದೇ ಇದ್ದರು. ಕಿಟ್ಟನ ಹೋಟೆಲು ವಿಸ್ತರಿಸುವುದು ಮಾತ್ರವಲ್ಲ, ಈಗ ಕಿಟ್ಟ ಪತ್ನಿಯುಕ್ತನಾಗಿ ಅಲ್ಲಿ ನೆಲೆಸಿದುದರಿಂದ ಸೌತೆಕಾಯಿ ಬೀಜದ ಸಾರಾದರೂ ನಾಲಿಗೆ ನುರಿಯುವಂತೆ ತಯಾರಾಗುತ್ತಿತ್ತು. 1 ರೂಪಾಯಿಯನ್ನು ಹೆಚ್ಚಾಗಿ ಕೊಟ್ಟವರಿಗೆ ಮೊಸರು ತುಪ್ಪದ ಏರ್ಪಾಡು ನಡೆಯಿತು. ಸಾಲದುದ್ದಕ್ಕೆ ನೀವು ಎಲ್ಲೆಲ್ಲಿ ಯಾವ ಯಾವ ಜಾತಿಯವರಲ್ಲಿ ಕಾಫಿ ತಿಂಡಿ ತಿನ್ನುವ ಬದಲು ನಾನೇ ಹೋಟೆಲಿನ ಏರ್ಪಾಡು ಮಾಡುತ್ತೇನೆ ಎಂದು ತನ್ನಲ್ಲಿಗೆ ಬರುವವರಿಗೆ ಹೇಳತೊಡಗಿದನು. ಬೆಂಗಳೂರಿಗೆ ಹೋಗಿ ಬಂದ ಒಬ್ಬ ಗೆಳೆಯನನ್ನು ಕೂಡಿಕೊಂಡು ಊಟದ ಮಗ್ಗುಲಿಗೇನೆ ಕಾಫಿ ಹೋಟೆಲೊಂದನ್ನು ಸ್ಥಾಪಿಸಿದನು. ಆಗಿನ ಕಾಲದಲ್ಲಿ ಕೋಟ ಬ್ರಾಹ್ಮಣ್ಯವನ್ನು ಕೊಂಕಣಸ್ಥರ ಹೋಟೆಲಿನಿಂದ ಕಾಯ್ದಂಥ ಮಹಾಧರ್ಮಕಾರ್ಯ ಕಿಟ್ಟನ ಪಾಲಿಗೆ ಸಲ್ಲಬೇಕು. ಸುಮಾರು 1 ವರ್ಷದ ತನಕ ಈ ಹೋಟೆಲು ನಡೆಯಿತು. ಲಚ್ಚನು ಕಿಟ್ಟನ ಒಬ್ಬ ಆಶ್ರಯದಾತನಾದನು. ಆದರೆ ಅಲ್ಲೇ ಪೂರ್ಣ ವ್ಯವಹಾರ ನಡೆಯಿಸಿದರೆ ತಂದೆಯ ಆಗ್ರಹ ಉಂಟಾಗಬಹುದು ಎಂದು ಅಂಜಿ ಮರೆಯಲ್ಲಿ ಇತರ ಸ್ಥಳಗಳಿಗೂ ಭೇಟಿಯಿತ್ತನು. ಆದರೆ 1 ವರ್ಷದ ಅವಧಿಯಲ್ಲಿ ಕಿಟ್ಟು ಉಪಾಧ್ಯಾಯ ಮಾತ್ರ ಮುಳ್ಳಿನ ಮೇಲೆ ನಡೆದ ಹಾಗೆಯೇ ಸರಿ. ಅದನ್ನು ಹೇಳುವುದಕ್ಕೂ ಇಲ್ಲದ, ಹೇಳದೆ ಇರುವುದಕ್ಕೂ ಇಲ್ಲದ ಸಂಕಟದಲ್ಲಿ ನರಳಬೇಕಾಯಿತು. ಕಿಟ್ಟನ ಹೋಟೆಲೇ ಲಚ್ಚಣ್ಣನ ಕಾರ್ಯಕ್ಷೇತ್ರವಾಯಿತು. ಅಲ್ಲಿನ ಹಟ್ಟವೇ ಅವನ ದರ್ಬಾರುಖಾನೆ. ಅವನ ಓದುಗೀದುಗಳು ಅಮೂಲ್ಯ ವಿಷಯಗಳಾದವು. ಹರಟೆ, ಆಟ, ವಿನೋದಗಳೇ ವ್ಯಾಸಂಗಗಳು. ಹಾಗೆಂದೊಡನೆ ಲಚ್ಚ ಓದಿನ ಗೊಡವೆಗೇ ಹೋಗುತ್ತಿರಲಿಲ್ಲ ಎಂದು ತಿಳಿಯುವುದಲ್ಲ. ಅವನ ಸಮವಯಸ್ಕ ನರಸಿಂಹನಾಗಲಿ 2 ವರ್ಷಕ್ಕೆ ಹಿರಿಯವನಾದ ಜನಾರ್ದನನಾಗಲಿ ಅವನಷ್ಟೇ ಓದುವವರು. ಸಾಮಾನ್ಯ ಎಲ್ಲ ಹುಡುಗರಷ್ಟೇ ಅವನು ಚುರುಕು. ಆದರೆ ಈಗಿನ ಅವನ ಮನಸ್ಸು ಓದಿನ ಕಡೆಗೆ ಹರಿಯುವುದಕ್ಕಿಂತ ಬೇಟೆಯ ಕಡೆಗೆ ಹರಿಯುವುದು ಅಧಿಕವಾಯಿತು. ವಯೋಧರ್ಮಕ್ಕೆ ಸಮನಾಗಿ ಅವನ ಮಾತುಕತೆಗಳು ಹುಡುಗ ಪ್ರಪಂಚವನ್ನು ಮೀರಿ ಶಾಲೆಗೆ ಬರುವ ಒಬ್ಬಿಬ್ಬರು ಹುಡುಗಿಯರ ವಿಮರ್ಶೆಗೆ ಹರಿಯಿತು. ಹಾದಿಯಲ್ಲಿ ತಿರುಗಾಡುತ್ತಿರುವಾಗ ಅವರ ಕಡೆಗೆ ಮನಸ್ಸು. ಲಚ್ಚನ ಗೆಳೆಯರಲ್ಲಿ ಜನ್ನನು ಹಿರಿಯ, ಈ ವಿಷಯದಲ್ಲಿ ಮುಂದಾಳು. ಅವರೆಲ್ಲರ ಅನುದಿನದ ಮಾತುಗಳು ಅಶ್ಲೀಲ ಹಾಸ್ಯದಿಂದ ಉಕ್ಕಿದವು. ಒಂದೆರಡು ಬಾರಿ ಜನ್ನನು ಅವನನ್ನು ಕರೆದು ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಎಂದು ಪ್ರೇರೇಪಿಸಿದನು. ಆದರೆ ಆತ ಸಾಹಸಿಯಲ್ಲ. ಇತ್ತ ನಾಚುಗೆ ಬೇರೆ. ಜನ್ನ ಕೊಡುತ್ತಿದ್ದ ಧೈರ್ಯಗಳು ವ್ಯರ್ಥವಾದಂತೆಯೇ ಕಂಡಿತು. ಎದುರಿಗೆ ಜನ್ನನ ವಿಷಯದಲ್ಲಿ ಲಚ್ಚನು ತಾನಾಗಿ ಅಪಹಾಸ್ಯ ಮಾಡುತ್ತಿದ್ದ. ಆದರೆ ಅಂತರಂಗದಲ್ಲಿ ಅವನ ಧೈರ್ಯ ತನಗಿಲ್ಲವಾಯಿತಲ್ಲ ಎಂದೆನಿಸದೆ ಹೋಗಲಿಲ್ಲ. ಅವನ ಆತ್ಮೀಯನಾದವನು ನರಸಿಂಹ. ಅವರಿವರ ಸ್ನೇಹದಲ್ಲಿ ರಹಸ್ಯವೆಂಬುದು ಇರಲಿಲ್ಲ. ಆದುದರಿಂದ ಅವನ ಆಸೆಗಳ ಪೂರೈಕೆಗೆ ಸಹಾಯವಾದರೆ ಅವನೇ ನೆರವಾಗಬೇಕು. ನರಸಿಂಹನಿಗೆ ತಪ್ಪದೆ ಕಾಫಿಯನ್ನು ಕುಡಿಸಿದರೆ ಯಾವ ಕೆಲಸಕ್ಕೂ ಅವನು ಸಿದ್ಧನು. ಹೀಗಾಗಿ ಲಚ್ಚನ ಸಲುವಾಗಿ ಅಂಚೆಗೆ ಉದ್ಯೋಗ ತೊಡಗಿದನು. ಲಚ್ಚನ ದೃಷ್ಟಿಯು ಶಾಲೆಗೆ ಬರುವ ಚೆಲುವೆ ಸಂಜೀವಿಯ ಮೇಲೆ ಹರಿಯಿತು. ಅವಳು ಹೋಗುವ ದಾರಿಯಲ್ಲಿ ಕೆಲಸವಿಲ್ಲದೆ ಇವರು ತಿರುಗಿದರು. ಸಂಜೀವಿಯು ಇವರನ್ನು ಅನಾದರಿಸಲಿಲ್ಲ. ನರಸಿಂಹನು ಇವರೊಳಗೆ ಅಂಚೆಯವನಾಗಿ ಅಲೆದನು. ಸಂಜೀವಿಯ ಮನೆಯವರು ತೋರಿಕೆಯ ಸಂಸಾರಿಗರು. ಬಡತನದ ಜೀವನದಲ್ಲಿ ಅವರು ಉಪವೃತ್ತಿಯೊಂದರ ಬೆಂಬಲವನ್ನು ಪಡೆದರು. ಆದುದರಿಂದ ಒಂದು ಸಂಜೆ ಲಚ್ಚ ಆಕೆಯನ್ನು ಸೇರಿಯೂ ಆಯಿತು. ಆ ದಿನ ಹೊರಗೆ ಬೀದಿಯಲ್ಲಿ ನರಸಿಂಹ ಕಾದು ಕಾದು ಬೇಸರಗೊಂಡು ಹೋಟೆಲಿಗೆ ಮರಳಿದನು. ಊಟದ ವೇಳೆಗೂ ಲಚ್ಚ ಮರಳಿ ಬಾರದುದನ್ನು ಕಂಡು ಕಿಟ್ಟು ಉಪಾಧ್ಯಾಯ ರೇಗಿದನು. ತಡವಾಗಿ ಮನೆ ಸೇರಿದ ಲಚ್ಚಣ್ಣನು, ಲೆಕ್ಕದ ಮಾಸ್ತರರು ಬರಲಿಕ್ಕೆ ಹೇಳಿದರು, ಅದಕ್ಕೇನೆ ಹೋಗಿದ್ದೆ, ನಾನೇನು ಮಾಡಲಿ ಎಂದು ನೆಪವನ್ನು ಹೇಳಿ ಅವನ ಬಾಯಿಂದ ತಪ್ಪಿಸಿಕೊಂಡನು. ಮುಂದೆ ಪ್ರತಿದಿನವೂ ಊಟ ಮುಗಿದ ಮೇಲೆ ನರಸಿಂಹ ಲಚ್ಚರು ಕದ್ದು ಮರೆಯಾಗಿ ಅಲೆದಾಡತೊಡಗಿದರು. ಇದು ಅವರ ಪಂಗಡದ ಹಿರಿಯನಾದ ಜನ್ನನಿಗೆ ತಿಳಿಯದಂತೆ ನಡೆಯಬೇಕಾಯಿತು. ಅದಕ್ಕೊಂದು ನೆಪವನ್ನು ಹೂಡಬೇಕಾಯಿತು.
ಸಂಜೀವಿಯ ಮನೆಗಿಂತ ಮುಂದಕ್ಕೆ ಅವರ ಒಬ್ಬರು ಗುರುಗಳ ಮನೆ ಇತ್ತು. ಅಲ್ಲಿ ರಾತ್ರಿ ತಾವು ಟ್ಯೂಷನ್ನಿಗೆ ಹೋಗುವ ಉದ್ಯೋಗ ತೊಡಗಿದರು. ಐತಾಳರಿಗೆ ಮಗ ಇನ್ನಷ್ಟು ಮೆಹನತ್ತಿನಿಂದ ಓದಲು ಗುರುಗಳಲ್ಲಿ ಹೋಗುವನಾದರೆ ಒಂದೆರಡು ರೂಪಾಯಿಗಳನ್ನು ಹೆಚ್ಚಿಗೆ ಕೊಟ್ಟರೂ ಚಿಂತೆಯಿಲ್ಲ ಎನಿಸಿತು. ಆದರೆ ಹೊಸದಾಗಿ ಕಲಿತ ಮೋಜಿನ ಜೀವನಕ್ಕೆ ಲಚ್ಚನ ಕಿಸೆಯು ಚಿಕ್ಕದಾಯಿತು. ಮೇಲೆ ಗೆಳೆಯನ ದುಂದುಗಳಿಗೂ ಅವನೇ ಹೊಣೆಗಾರ. ಅಜ್ಜನ ಮನೆಯಲ್ಲಿ ಸುಳ್ಳುಗಳು ಕೆಲಸಕ್ಕೆ ಬಾರದಾದವು. ಒಮ್ಮೆ ಲಚ್ಚನು ಕಿಟ್ಟನ ಹೋಟೆಲಿನಲ್ಲೂ ದೊಡ್ಡ ಕೋಲಾಹಲವೆಬ್ಬಿಸಿದನು. ಬಚ್ಚಲಿನಲ್ಲಿ ತನ್ನ ಕೊರಳಸರ ಮರೆತು ಬಂದನೆಂದು ಮರಳಿ ನೋಡಿದರೆ ಅದು ಸಿಗಲೇ ಇಲ್ಲವೆಂದು ಗದ್ದಲವೆಬ್ಬಿಸಿದನು. ಸರದಿಂದ ಒಂದೆರಡು ತಿಂಗಳ ತನಕ ಅವನ ಪ್ರಣಯಕ್ಕೆ ದಾರಿಯಾಯಿತು. ಐತಾಳರು ಸರವನ್ನು ಕಳೆದುಕೊಂಡ ಮಗನ ಅಜಾಗರೂಕತೆಯನ್ನು ಶಪಿಸಿದರು. ಕಿಟ್ಟ ತನ್ನ ಹೋಟೆಲಿನ ಮೇಲೆ ಕಳಕ ಬಂದಿತಲ್ಲ ಎಂದು ಅತ್ತನು. ಈಗೀಗ ಚೆನ್ನ ಒಬ್ಬಂಟಿಗನಾಗಿ ಅಟ್ಟದಲ್ಲಿ ತಪಸ್ಸು ಮಾಡುತ್ತಿದ್ದರೆ ಲಚ್ಚ ನರಸಿಂಹರು ಟ್ಯೂಷನ್ನು ನೆಪದಿಂದ ಮಾಸ್ತರರ ಮನೆಗೆ ಹೋಗಿ ಬರುತ್ತಾರೆ. ಜತೆಗೆ ಅವರು ಪ್ರಣಯದ ಓದನ್ನು ಮುಗಿಸಿಕೊಂಡು ತಮ್ಮ ಮಹಡಿಗೆ ಹಿಂದಿರುವುದು ರೂಢಿಯಾಯಿತು. ಜನ್ನು ಇವರು ಹೀಗೆ ದಿನನಿತ್ಯವೂ ತಡ ಮಾಡಿ ಬರುವುದನ್ನು ಸಹಿಸಲಾರದೆ ಒಂದು ದಿನ ಅವರನ್ನು ಹಿಂಬಾಲಿಸಿದನು. ಕೊನೆಗೆ ಅವರ ಕಳ್ಳತನ ಪತ್ತೆ ಮಾಡಿದುದಕ್ಕಾಗಿ ಹಿಗ್ಗಿ ಅವರನ್ನು ಹಂಗಿಸಿದನು. ಅಂದಿನಿಂದ ಮೂವರು ಪರಸ್ಪರ ಮಾನ ಕಾಯುವ ಹೊಂದವನ್ನು ಹಾಕಿದರು. ಆದರೆ ಅವರೆಲ್ಲರ ಕಿಸೆಯ ಮಾನವನ್ನು ಕಾಯುವ ಕೆಲಸವನ್ನು ಯಾವಾತ ಮಾಡಬೇಕು? ಲಚ್ಚನಿಗೆ ಅಂಗಡಿಯಲ್ಲಿ ಬಾಕಿ, ಕಾಫಿ ಹೋಟೆಲಿನಲ್ಲಿ ಬಾಕಿ, ಶಾಲೆಯ ಫೀಸು ಬಾಕಿಯಾಗಿ ಸಾಲಿಗರ ದೂರು ಹೋಟೆಲಿನ ತನಕ ಬಂದು ಐತಾಳರವರೆಗೂ ಹೋಯಿತು. ಅವರು ಕಂಠಶೋಷಣೆಯಲ್ಲೇ ತೃಪ್ತರಾಗಬೇಕಾಯಿತು. ಕೊನೆಗೆ ಮಗನ ಕೈಯಲ್ಲಿ ಕಾಸನ್ನು ಕೊಡದೆ ಅವನ ಉಪಾಧ್ಯಾಯರ ಕೈಯಲ್ಲಿ ಹಣ ಕೊಟ್ಟು ಪಾರಾಗುವೆನೆಂದು ಯೋಚಿಸಿದರು. ಅತ್ತ ಅಜ್ಜನ ಮನೆಯವರು ಅವನಿಗೆ ಹಣ ಕೊಡಲೇಬಾರದೆಂದು ತಿಳಿಸಿದರು. ಲಚ್ಚನ ಕಣ್ಣೀರು ಉಪಯೋಗವಿಲ್ಲವಾಯಿತು. ದಿನೇ ದಿನೇ ಅವನಿಗೆ ಸಂಜೀವಿಯಿಂದ ಕರೆ ಬರತೊಡಗಿತು. ಆದರೆ ಕಾಸಿಲ್ಲದೆ ಬರೀ ಪ್ರಣಯ ಫಲಿಸುವಂತಿರಲಿಲ್ಲ. ಬಲೆಗೆ ಸಿಕ್ಕಿದ ಮಿಗದಂತೆ ಅವನ ಮನಸ್ಸು ಅಸ್ಥಿರವಾಯಿತು. ಕೊನೆಗೊಂದು ದಿವಸ ಅವನು, ನಾನು ಕೊಟ್ಟ ಹಣವನ್ನೆಲ್ಲ ಕೊಡು ಎಂದು ಗೆಳೆಯ ನರಸಿಂಹನನ್ನೇ ಎದುರಿಸಿದನು. ನಿನಗೆ ಕೊಡಲು ಹೇಳಿದವರು ಯಾರು ಎಂದನು ನರಸಿಂಹ. ಇದರ ಪ್ರತಿಫಲವೆಂದರೆ ಅವರಿಬ್ಬರ ಗೆಳೆತನ ದೂರವಾಗಿ ಆ ಹೋಟೆಲಿನಲ್ಲಿ ಜನ್ನು ಮತ್ತು ಕಿಟ್ಟು ಇಬ್ಬರೇ ಉಳಿದುದು. ಐತಾಳರ ಮನೆಯಲ್ಲಿ ಆ ವರ್ಷ ಅತಿ ಹೆಚ್ಚಿನ ಒಂದು ಚೋದ್ಯವಾಯಿತು. ಅವರ ಗೋಡೆಯ ಬಿಲದಲ್ಲಿ ಖಜಾನೆಯಿಂದ ಒಂದು ದಿವಸ 20-30 ರೂಪಾಯಿಗಳಷ್ಟು ನಗದು ಕಣ್ಮರೆಯಾಯಿತು. ಐತಾಳರು ಯೋಚನೆಗೆ ಈಡಾದರು. ಸತ್ಯಭಾಮೆಯನ್ನು ಕೇಳಿದರು. ನೀವು ನಿನ್ನೆ ಮನೆಯಲ್ಲಿ ಇದಿರಲಿಲ್ಲವಷ್ಟೇ. ಆಗ ಲಚ್ಚ ಬಂದಿದ್ದ. ಬೆಳಿಗ್ಗೆ ಬಂದು ಸಂಜೆ ಅಜ್ಜನ ಮನೆಗೆ ಹೋದ ಎಂದಳು ಆಕೆ. ಐತಾಳರ ಅನುಮಾನ ಮಗನ ಮೇಲೆಯೇ ಬಿದ್ದಿತು. ಅವನನ್ನು ಕೇಳುವುದು ಎಂದು ತಿರುಗಿ ಸಂಧಿಸಿದಾಗ 1 ತಿಂಗಳ ಬಳಿಕ, ಹಾಗೆ ಸಂಧಿಸಿದಾಗ ದೇವರಾಣೆ ಇಲ್ಲ ಎಂಬ ಮಾತಿನಿಂದ ಲಚ್ಚ ತಂದೆಗೆ ಉತ್ತರವಿತ್ತು ಸುಮ್ಮನಾದನು. ಐತಾಳರು ಮಗನನ್ನು ನಂಬಲಾರದಾದರು. ಕೊನೆಗೆ ಅವರು ತಮ್ಮ ಕಡ್ಡಿ ಗೀಟುಗಳ ಲೆಕ್ಕವನ್ನೇ ಅನುಮಾನಿಸಬೇಕಾಯಿತು. ಕಾರಣ ತಮ್ಮ ಖಜಾನೆಯ ಗೊತ್ತು ಗುರಿ ಇತರರಾರಿಗೂ ತಿಳಿಯಲು ಶಕ್ಯವಿಲ್ಲವೆಂದು ಅವರು ನಂಬಿದ್ದರು. ಸರಿ, ಹಣವಿಲ್ಲವೆಂಬ ನೆಪದಿಂದ ಒಮ್ಮಿಂದೊಬ್ಬೆಗೆ ಲಚ್ಚ ಗುರುಗಳಲ್ಲಿಗೆ ಹೋಗುವುದನ್ನು ನಿಲ್ಲಿಸಿದನು. ಕತ್ತಲಿನ ತಿರುಗಾಟವನ್ನು ಬಿಟ್ಟು ಸಂಭಾವಿತನಾದನು. ಹಾಗೆ ಆದುದರ ಮುಖ್ಯ ಕಾರಣ ಕೈ ಬರಿದಾದುದು. ಇನ್ನೊಮ್ಮೆ ಲಚ್ಚ ಊರಿಗೆ ಬಂದಾಗ ಐತಾಳರು ತಮ್ಮ ಖಜಾನೆಯ ಸ್ಥಳವನ್ನು ಬದಲಿಸಿದ್ದರು. ಲಚ್ಚ ಹತಾಶನಾದ ಸ್ಥಿತಿಯಲ್ಲಿ ಜನ್ನು ಅವನಿಗೆ ಮಾರ್ಗದರ್ಶಕನಾದನು. ಜನ್ನುವಿಗೆ ದುಡ್ಡಿನ ಅನುಕೂಲತೆ ತನಗಿಂತ ಕಡಿಮೆ ಎಂಬುದು ತಿಳಿದಿತ್ತು. ಆದರೆ ಅವನ ಮಾತುಕತೆಗಳ ಮೇಲಿಂದ ಆತ ತನಗಿಂತ ಬಹು ಪ್ರಣಯಿ ಎಂಬುದನ್ನು ಅರಿತುಕೊಂಡನು. ಆದರೆ ನಿನಗೆ ದೋಸ್ತಿಗಳು ಯಾರು ಎಂದು ಬಾಯಿ ತೆರೆದು ಜನ್ನುವನ್ನು ಕೇಳಿದವನಲ್ಲ. ಆ ಚರಿತ್ರೆಯನ್ನು ಕೇಳುವ ಆತುರ ಅವನಿಗಿತ್ತು. ಲಚ್ಚನು ಈ ಸ್ಥಿತಿಯಲ್ಲಿ ಜನ್ನುವನ್ನು ಹೊಂಚು ಹಾಕುವ ಸರದಿ ಬಂದಿತು. ಕ್ರಮೇಣ ಹೋಟೆಲಿನ ಯಜಮಾನಿಯೊಡನೆ ಅವನ ಗೆಳೆತನ ಬೆಳೆದಿರಬೇಕು ಎಂಬ ಅನುಮಾನ ಬಲವಾಯಿತು. ಗಂಡ ತನ್ನ ಕಾಫಿ ಹೋಟೆಲಿನಲ್ಲಿ ದುಡಿಯುತ್ತಿದ್ದರೆ ಜನ್ನು ಮಧ್ಯಾಹ್ನ ಅನುಕೂಲವಾದಾಗೆಲ್ಲ ತಲೆನೋವು ಮತ್ತೊಂದು ಎಂಬ ನೆಪಗಳಿಂದ ಮನೆಗೆ ಬಂದು ಪ್ರಯಾಣಕ್ಕೆ ಸಮಯ ಸಾಧಿಸುತ್ತಿದ್ದನು. ಒಂದು ದಿನ ಲಚ್ಚ ಮೆಲ್ಲಗೆ ತನ್ನ ಗೆಳೆಯನೊಡನೆ, ಜನ್ನು ಇದ್ದರೆ ನಿನ್ನಂಥ ಸ್ನೇಹಿತನೇ ಇರಬೇಕು. ನಿನಗೆ ಇಷ್ಟೆಲ್ಲ ಕಾಫಿ ಕೊಟ್ಟರೂ ನಿನ್ನ ಗುಟ್ಟು ನಿನ್ನ ಮುಷ್ಟಿಯಲ್ಲೇ ಎಂದನು. ನನ್ನ ಹತ್ರ ಏನ್ ಗುಟ್ಟಿದೆ ಎಂದನು ಆತ. ಅದಕ್ಕೆ ಲಚ್ಚ ನಗುತ್ತಾ, ನನಗೆ ತಿಳಿದಿದೆ ಎಂದನು. ಏನು ಎಂದರೆ ಮೆಲ್ಲಗೆ ನಗುತ್ತಾ, ಜಲಜ
ಎಂಬ ಅಕ್ಷರಗಳನ್ನು ಬಿಡಿಸಿ ವಿರಳ ಮಾಡಿ ಹೇಳಿದನು. ಜನ್ನುವಿನ ಮುಖ ಸಪ್ಪಗಾಯಿತು. ಹೌದು ಎಂದು ಜನ್ನು ಒಪ್ಪಲೇಬೇಕಾಯಿತು. ಜಲಜ ಎಂಬುದು ಕಿಟ್ಟುವಿನ ಹೆಂಡತಿಯ ಹೆಸರು. ಮತ್ತೇನು? ಲಚ್ಚನ ಅಂತರಂಗದ ಆತುರವೂ ಹಾಗೆಯೇ ಇತ್ತು. 18 ಬಾರಿ ಮರವೆಯಿಂದ ಸ್ನಾನಗೃಹಕ್ಕೆ ಯಜಮಾನಿ ಇರುವಾಗ ನುಗ್ಗಿ ಅವಳ ಸ್ನೇಹದ ಆಸೆಗೊಂಡ ಈ ಸಾಹಸಿಗೆ ಧೈರ್ಯವಾಯಿತು. ಅವಳು ಅಲ್ಲಿ ಸ್ನಾನಕ್ಕೆ ಹೋಗುವ ಮುನ್ನ ತಾನೇ ಹೋಗುತ್ತಾನೆ. ಬರುವಾಗ 4 ಆಣೆಗಳನ್ನು ಅಲ್ಲಿ ಬಿಟ್ಟು ಬರುತ್ತಾನೆ. ಅದನ್ನು ಹುಡುಕಲು ತಿರುಗಿ ಹೋಗಿ ದುಡ್ಡು ಕಾಣದೆ ನೀವು ತೆಗೆದಿರಾ, ಚಿಂತೆ ಇಲ್ಲ ಎನ್ನುತ್ತಾನೆ. ಈ ರೀತಿಯ ವರ್ತನೆಯು ಪಾಠವಾಯಿತು. ಸಾಲದುದ್ದಕ್ಕೆ ಅವಳ ಕೈಯ ಅಡುಗೆಯನ್ನು ಕುರಿತು ಈಗೀಗ ಜಲಜಮ್ಮನ ಅಡುಗೆ ನಳಪಾಕ ಎಂದು ಹೊಗಳಲು ತೊಡಗಿದನು. ಇದೇ ಕ್ರಮ ಬಹುದಿನ ಸಾಗಿತು. ಅವನ ಬೆಂಬಲಕ್ಕೆ, ಪ್ರಶಂಸೆಗೆ ಪುಟ್ಟ ಕೊಡುವುದಕ್ಕೆ ಜನ್ನು ಬೇರೆ ಸೇರುತ್ತಿದ್ದ. ಹೀಗಾಗಿ ಲಚ್ಚನದೇ ವಯಸ್ಸಿನ ಆ ಬಾಲೆಯ ಮನಸ್ಸು ಅವನ ಕಡೆಗೂ ಹರಿಯಿತು. ಇತ್ತ ಆ ವರ್ಷವೂ ಕಳೆದು ಲಚ್ಚನು ಮೆಟ್ರಿಕ್ಕಿಗೆ ಕಾಲಿರಿಸಿದನು. ಜನ್ನನು ಫೈಲಾಗಿ ಅವನ ಸಹಪಾಠಿಯಾದನು. ಐತಾಳರು ಈ ಬಾರಿಯೂ ಲಚ್ಚನ ವಿಷಯದಲ್ಲಿ ಉದಾಸೀನರಾಗಿಯೇ ಇದ್ದರು. ಇತ್ತ ಕಿಟ್ಟುವಿನ ಹೋಟೆಲಿನ ಕತೆ ತೀರಾ ಕೆಟ್ಟಿತು. ಕಾಫಿ ಹೋಟೆಲಿನ ಪಾಲುಗಾರಿಕೆಯು ಸಮನಾಗಿ ನಡೆಯದೆ ಅದನ್ನು ಅವನು ಮುಚ್ಚಬೇಕಾಯಿತು. ಆದುದರಿಂದ ಹಗಲೆಲ್ಲ ಊಟದ ಹೋಟೆಲಿನಲ್ಲಿ ಇರುವುದಾಯಿತು. ಜಲಜಮ್ಮನ ಯಜಮಾನಿಕೆಯು ಅರೆವಾಶಿ ಅವನ ಕೈಗೆ ತಿರುಗಿ ಬಂದು ಅವಳು ಬರಿಯ ಪಾಕಶಾಲೆಯ ಒಡತಿಯಾದಳು. ಈ ಹೊಸ ಬದಲಾವಣೆಯು ಲಚ್ಚ ಜನ್ನರ ವಿನೋದಗಳಿಗೆ ತುಂಬ ತೊಡಕನ್ನು ಉಂಟುಮಾಡಿತು. ಇವರು ಗಳಿಗೆಗೆ 8 ಬಾರಿ ಕುಡಿಯುವ ನೀರು ಎಂದು ನೆಪ ಮಾಡಿ ಅಡುಗೆಯ ಮನೆಗೆ ಹೋಗುತ್ತಾ ಬರುತ್ತಿರುವುದನ್ನು ಇವರ ಮುಂದೆ ಜಲಜಮ್ಮ ನಗುಮೊಗದಿಂದ ಇರುವುದು ಅವನ ಗೋಚರಕ್ಕೂ ಬಂದಿತು. ಇಲ್ಲಿಂದಲೇ ಅನುಮಾನ, ಅಸೂಯೆಗಳು ಕೆರಳಿ ಹೆಂಡತಿಯನ್ನು ನೆಪವಿಲ್ಲದ ನೆಪದಿಂದ ಆತ ಹಿಂಸಿಸಲು ತೊಡಗಿದನು. ಗಂಡ ಹೆಂಡಿರಲ್ಲಿನ ಮನಕ್ಲೇಶವು ಬೆಳೆದಂತೆ ಜಲಜಾಕ್ಷಿಯ ಮನಸ್ಸು ಮುರಿದು ಒಳಸಂಚಿನ ಹಾದಿಯನ್ನು ಹಿಡಿಯಿತು. ಕಿಟ್ಟು ಉಪಾಧ್ಯಾಯನು ಉಭಯ ಸಂಕಟಕ್ಕೊಳಗಾದನು. ಜಲಜಾಕ್ಷಿಯ ರೀತಿಯು ಅವನಿಗೆ ಒಗ್ಗದಾಯಿತು. ಅದನ್ನು ತಡೆಯಲು ಲಚ್ಚ ಜನ್ನರನ್ನು ನಿವಾರಿಸಿಕೊಳ್ಳಬೇಕಾಯಿತು. ರಾಮ ಐತಾಳರು ಹೋಟೆಲಿಗೆ ಬಂದಾಗಲೆಲ್ಲ, ಮಹಾರಾಯರೇ, ನಿಮ್ಮ ಹುಡುಗನು ನನ್ನ ಮಾತನ್ನು ಕೇಳುವುದಿಲ್ಲ. ಅವನ ದರ್ಬಾರು ಮಾತುಕತೆಗಳು ಬರುವ ವೇಳೆ ನನಗೆ ಆಗದು. ಅವನಿಂದ ಇಲ್ಲಿಗೆ ಬರುವ ಹುಡುಗರೆಲ್ಲ ಕೆಡುತ್ತಿದ್ದಾರೆ ಎಂದು ದೂರಿಟ್ಟನು. ಆದರೆ ಬಾಯಿ ಬಿಟ್ಟು ಇಂಥದೇ ಕಾರಣ ಎನ್ನಲಾರನು. ಐತಾಳರು, ಮಹಾರಾಯ, ನಿನ್ನ ಹತ್ತಿರದಲ್ಲಿ ಅವನು ಹೀಗಾದರೂ ಇದ್ದಾನೆ. ಬೇರೆ ಯಾರದಾದರೂ ಹೋಟೆಲಿನಲ್ಲಿ ಇದ್ದರೆ ಇನ್ನೂ ಹಾಳಾಗುತ್ತಿದ್ದ. ಈ ವರ್ಷ ಅವನ ಮೆಟ್ರಿಕ್ಕು ಮುಗಿದರೆ ಮುಂದೆ ಸಾಕು ಅವನಿಗೆ ವಿದ್ಯೆ ಎಂದರು. ಕಿಟ್ಟು ಉಪಾಧ್ಯಾಯ ಉಭಯ ಸಂಕಟಕ್ಕೆ ಗುರಿಯಾದನು. ಊಟದ ಹಣ ಬಾಕಿ ಎಂದು ಜನ್ನನನ್ನು ಓಡಿಸಿಕೊಂಡನು. ಅವನು ಹೋದರೆ ಈತನೂ ಸುಮ್ಮನಾಗಿರುತ್ತಾನೆಂದು ತಿಳಿದು ತನ್ನ ಕೋಪವನ್ನು ತಡೆದುಕೊಂಡನು. ಜನ್ನನ ನಿರ್ಗಮನದಿಂದ ಜಲಜಾಕ್ಷಿಯ ಉದ್ವೇಗ ಬೆಳೆಯಿತು. ಗಂಡನನ್ನು ಅವಳೂ ಹಂಗಿಸತೊಡಗಿದಳು. 2ನೇ ವರ್ಷದ ಅವಧಿಯಲ್ಲಿ ತಾನು ತನ್ನ ಬಿಡಾರವನ್ನು ಪೇಟೆಗೆ ತಂದು ಕೆಟ್ಟೆನಲ್ಲ ಎಂಬ ವ್ಯಥೆಯು ಕಿಟ್ಟನಿಗಾಯಿತು. ತಿಂಗಳು, ವಾರಕ್ಕೊಮ್ಮೆ ಹೆಂಡತಿಯೊಡನೆ ಮಾತು ಬಿಡುವುದು, ತಿರುಗಿ ಸಂಧಾನವಾಗುವುದು ಇದೇ ಕೆಲಸವಾಯಿತು ಅವನಿಗೆ. ಕಿಟ್ಟುವಿಗೇನು ಜೀವವಿಲ್ಲವೇ? ಜಲಜೆಯಲ್ಲಿ ಹಕ್ಕಿನಿಂದ ದೊರೆತ ಪ್ರೇಮವು ಕುಸಿದುದರ ಫಲವಾಗಿ ಕಾಮವು ತನ್ನ ಸೇಡನ್ನು ಹುಡುಕಿತು. ತನ್ನ ಮಡದಿಯ ಮೇಲೆ ಬಹಿರಂಗವಾಗಿ ರೇಗಿದರೆ ನಾಳೆ ಹೋಟೆಲನ್ನು ಮುಚ್ಚಿ ತಾನು ತಿರುಗಿ ಅಡುಗೆಯ ಕೆಲಸಕ್ಕೆ ಹೋಗಬೇಕಾದೀತು. ಈ ವಿಚಾರ ತಂದೆ ಸುಬ್ರಾಯ ಉಪಾಧ್ಯಾಯರಿಗೆ ತಿಳಿದರೆ ಇನ್ನೊಂದು ಮರುಮದುವೆಯೇ ಆಗಬೇಕಾದೀತು. ಅಂತೂ ಹೋಟೆಲಿನ ಸಂಪಾದನೆಗೊಂದು ಕೊನೆ ಬರುವಂತೆ ಕಂಡಿತು. ಆದುದರಿಂದ ಇದ್ದ ಸ್ಥಿತಿಯಲ್ಲೇ ತೃಪ್ತಿಯನ್ನು ಕಾಣಲು ಅವನು ತನ್ನ ಮನಸ್ಸನ್ನು ಅಡ್ಡಹಾದಿಗೆ ಹರಿಯಬಿಟ್ಟನು. ಲಚ್ಚನ ಮೆಟ್ರಿಕ್ಕಿನ ಓದು ಏನೋ ಮೆಲ್ಲಗೆ ಸಾಗಿತು. ಆದರೂ ಆ ವರ್ಷದ ದಿನಗಳು ಎಷ್ಟು ಬೇಗನೆ ಸರಿದುವೆಂದು ಹೇಳತಿರದು.